ಕರ್ನಾಟಕ ಬಂದ್ ನಡೀತಾ ಇದೆ. ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಬಟ್ ಮಂಗಳೂರು, ಉಡುಪಿ, ಉತ್ತರ ಕನ್ನಡದಲ್ಲಿ ಮಾತ್ರ ಪ್ರತಿಭಟನೆಗೆ ಬೆಂಬಲ ಇಲ್ಲ. ಇನ್ನುಳಿದಂಥ ಎಲ್ಲ 27 ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಟೌನ್ ಹಾಲ್ನಲ್ಲಿ ಈಗಾಗಲೇ ನೇಗಿಲನ್ನು ಹಿಡಿದು ಅಲ್ಲಿ ಪ್ರತಿಭಟನೆಯನ್ನೆಲ್ಲ ಮಾಡ್ತಾ ಇದ್ದಾರೆ. ಅವ್ರದೇ ಆದಂಥ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳೆಲ್ಲವೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಇದು ಟೌನ್ ಹಾಲ್ನ ಬಳಿಯಿಂದ. ಇನ್ನು ಉಳಿದಂಥ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನನ್ನ ಸಹೋದ್ಯೋಗಿಗಳು ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೇನಿದೆ ಪರಿಸ್ಥಿತಿಯನ್ನು ನೋಡೋಣ. ಟೌನ್ ಹಾಲ್ ಬಳಿ ಬಿಗ್ ಬಾಸ್ನ ಸ್ಪರ್ಧಿ ಶಶಿ ಅವರು ಮಾತನಾಡಿದ್ರು. ಏನು ಹೇಳಿದ್ರು ಅವರು ನೋಡೋಣ. ಇವಾಗ ಇವರು ಏನು ಆಕ್ಟ್ ಬಿಲ್ ಪಾಸ್ ಮಾಡಿದ್ದಾರೆ, ಫಸ್ಟ್ ಆಫ್ ಆಲ್ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂನ್ಸಿ ಪ್ರಕಾರ ಒಂದು ಡೆಮೋಕ್ರೆಟಿಕ್ ನೇಷನಲ್ಲಿ ಇದ್ದಾಗ ಒಂದು ಬಿಲ್ನ ಅಮೆಂಡ್ ಮಾಡೋಕ್ಕೂ ಮೊದಲು ಒಂದು 2 ದಿನ 3 ದಿನ 4 ದಿನ ಆಗಲಿ ಚರ್ಚೆಗೆ ತರಬೇಕು. ತಂದು ಅದ್ರಲ್ಲಿ ಆಗು ಹೋಗುಗಳು ಏನು ಅಂತ ನಿರ್ಧಾರ ಮಾಡಿಬಿಟ್ಟು ಮತ್ತೆ ಬಿಲ್ನ ಪಾಸ್ ಮಾಡಬೇಕು. ಸೊ ಈ ಬಿಲ್ನ ನಾನು ಯಾವುದೇ ರಾಜಕೀಯ ಪರವಾಗಿ ಅಥವಾ ವಿರೋಧವಾಗಿ ಮಾತಾಡ್ತಾ ಇಲ್ಲ. ನಾವು ಯಾವುದೇ ಒಂದು ಕೆಲಸ ಅಥವಾ ಬಿಲ್ ಪಾಸ್ ಮಾಡೋಕ್ಕೆ ಮುಂದೆ ಚರ್ಚೆಗೆ ತರಬೇಕು. ಸೊ ಚರ್ಚೆಗೆ ತರದ್ರೆ ನಿಮ್ಮ ಪಾಡಿಗೆ ನೀವು ಬಿಲ್ ಪಾಸ್ ಮಾಡೋ ತಪ್ಪು. ಆ್ಯಂಡ್ ಈ ಬಿಲ್ಲಲ್ಲಿ ತಪ್ಪುಗಳಿದೆ ಅಂತ ಹೇಳ್ತಿಲ್ಲ, ಸರಿನೂ ಇದೆ, ಸುಳ್ಳುಗಳು ಇದ್ದಾವೆ. ಆ್ಯಂಡ್ ಕೆಲವೊಂದು ತಪ್ಪುಗಳೇನಿದ್ದಾವೆ ಅದನ್ನು ತಿದ್ದುಪಡಿ ಮಾಡಿಕೊಂಡು ಸರಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೆ. ಇದು ಆಲ್ರೆಡಿ ಬಿಲ್ ಪಾಸ್ ಆಗಿದೆ. ಬಹುಮತ ಇದೇನಾಗಿದೆ ಅದನ್ನು ಹೇಳ್ತಾ ಇರೋದು. ನಾವು ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ಇರೋದ್ರಿಂದ ನೀವು ಬಹುಮತ ಇರೋದು ಸತ್ಯ, ಆದರೂ ಡಿಸ್ಕಷನ್ಗೆ ತೆಗೆದುಬಿಟ್ಟು ಬಿಲ್ ಪಾಸ್ ಮಾಡಬೇಕು. ಬಟ್ ನಿಮ್ಮ ಪಾಡಿಗೆ ನೀವು ಬಿಲ್ ಪಾಸ್ ಮಾಡಿದ್ದೀರಾ. ಆ್ಯಂಡ್ ನಾವು ಏನೇ ಮಾಡಿದ್ರು ಅದು ಬಿಲ್ ಪಾಸ್ ಆಗುತ್ತೆ ಗೊತ್ತಿರೋವಂಥದ್ದು. ಬಟ್ ಅಟ್ಲೀಸ್ಟ್ ಈ ಪ್ರತಿಭಟನೆಗಳಿಂದ ಅಲ್ಲಿ ಏನೇನು ಆಗು ಹೋಗೋಗಳಿದೆ ಅದನ್ನು ತಿದ್ದುಪಡಿ ಮಾಡಬೇಕು. ಇವಾಗ APMC ಬಿಲ್ನ ಏನಕ್ಕೆ ತಂದ್ರಿ? ಫಸ್ಟ್ ಆಫ್ ಆಲ್ APMC ಬಿಲ್ ತಂದಿದ್ದೆ ಮನಿ ಲೆಂಡರ್ಗಳಿಂದ ದೌರ್ಜನ್ಯ ಆಗ್ತಿದೆ ಅಂತೇಳಿ APMC ಬಿಲ್ನ ತಂದ್ರಿ. APMC ಬಿಲ್ ಅಂದರೆ ಇವಾಗ ಏನು ಹೇಳ್ತಿದ್ರ, ವೈಡ್ ಮಾರ್ಕೆಟ್ ಓಪನ್ ಆಗಿದೆ ಅಂತ, ಎಲ್ಲಿ ಬೇಕಾದರೂ ರೈತ ಸೇಲ್ ಮಾಡ್ಬೋದು ಅಂತ ನೀವು ಮಾತಾಡ್ತಿದ್ರ. ಇದೇ ವೈಡ್ ಮಾರ್ಕೆಟ್ ಓಪನ್ ಇದ್ದು ಮನಿ ಲೆಂಡರ್ಗಳಿದ್ರು, ಆ ಮನಿ ಲೆಂಡರ್ಗಳಿಂದ ದೌರ್ಜನ್ಯ ಆಗ್ತಿದೆ ಅಂತೇಳಿ ಸಿಂಗಲ್ ಪ್ಲಾಟ್ಫಾರ್ಮ್ ಬೇಕು ಅಂತೇಳಿ APMC ಸೆಕ್ಟರ್ನ ನೀವು ಓಪನ್ ಮಾಡಿದ್ರಿ. ಸೊ ಈ ಸಿಂಗಲ್ ಪ್ಲಾಟ್ಫಾರ್ಮ್ ಸೆಕ್ಟರಲ್ಲಿ ಇದೇ ಗೌರ್ಮೆಂಟ್ ಅವರು ಹೇಳಿರೋದು ಏನು, ನಿಮ್ಮ ರೈತರ ಮಧ್ಯೆ ಒಬ್ಬ ಮಧ್ಯವರ್ತಿನ ಒಬ್ಬನ ತಂದು ಕೂರಿಸಿನಿ, ಸೊ ಅವನು ನಿಮ್ಮನ್ನ ಆಗು ಹೋಗೋಗಳನ್ನ ನೋಡ್ಕೊಂತಾನೆ, ನಿಮಗೆ ದೌರ್ಜನ್ಯ ಆಗೋದಿಲ್ಲ ಅಂತ ಹೇಳಿದ್ರಿ. ಬಟ್ ಇದೇ APMCಯಲ್ಲಿ ಹಲವಾರು ದೌರ್ಜನ್ಯಗಳಾಗ್ತಿದೆ ಅಂತ ನೀವು ಹೇಳಿದ್ರಿ. ಸೊ ಈ ದೌರ್ಜನ್ಯಗಳನ್ನ ಸರಿಪಡಿಸ್ಕೊಳ್ಳೋದು ಬಿಟ್ಟು ಇನ್ನೊಂದು ಬಿಲ್ ಪಾಸ್ ಮಾಡ್ತಿದ್ರ. ಈ ಬಿಲ್ಲು ಕರೆಕ್ಟ್ ಆಗಿರುತ್ತೆ ಅಂತ ಏನು ಗ್ಯಾರಂಟಿ? ನಾ ಹೇಳುದು, ಇಲ್ಲಿ ಎಷ್ಟು ಜನ ಪ್ರತಿಭಟನೆ ಮಾಡ್ತಿದ್ದಾರೆ, ಇಷ್ಟು ಜನರು ಅವರಿಗೆ ಎಲೆಕ್ಷನ್ ಟೈಮಲ್ಲಿ ಬೇಕಿತ್ತು, ವೋಟ್ ಹಾಕೊಳ್ಳೋ ಟೈಮಲ್ಲಿ ಬೇಕಿತ್ತು. ಆ್ಯಂಡ್ ಗೆದ್ದಾದ್ಮೇಲೆ ರೈತರ ತಲೆ ಮೇಲೆ ಹಣೆ ಇಟ್ಬಿಟ್ಟು ನಾನು ರೈತರ ಪರ ಇರ್ತೀನಿ, ನಾನು ಸಾಯೋವರೆಗೂ ರೈತರ ಪರ ಇರ್ತೀನಿ ಅಂತ ಹೇಳಿದ್ರು. ಇಷ್ಟು ಜನ ಇಲ್ಲಿ ಕೂಗಾಡಿ ಕಿರ್ಚಾಡಿ ಹೋರಾಟ ಮಾಡ್ತಿದ್ರೆ ನೀವು ಬಂದು ಕೇಳಿ ಏನು ಅಂತ ತಿಳ್ಕೊಳ್ಳಿ. ಇದ್ರಲ್ಲಿ ಒಂದು ಮೇಡಮ್ 1000 ಜನ 1 ಲಕ್ಷ ಜನ ಪ್ರತಿಭಟನೆ ಮಾಡ್ತಿದ್ದಾರೆ ಅಂದ್ರೆ ಇವರಲ್ಲಿ ಒಂದು 20-30% ಆದ್ರೂ ನಿಜ ಇರುತ್ತಲ್ವಾ? 70% ಬಿಟ್ಬಿಡೋಣ, ಆ 30% ಅಳವಡಿಸ್ಕೊಳ್ಳೋದಕ್ಕೆ ಏನಾಗುತ್ತೆ ನಿಮಗೆ? ಆ್ಯಂಡ್ APMC ಆಕ್ಟ್ ಅಲ್ಲಿ ತಪ್ಪುಗಳಿದ್ದಾವೆ, ಅದೇನು ಸೂಪರ್ ಆಗಿದೆ ಅಂತ ಹೇಳ್ತಿಲ್ಲ. ಓಕೆ, ನಮ್ಮ ಜೊತೆಗೆ ಸ್ವತಃ ಬಿಗ್ ಬಾಸ್ನ ವಿನ್ನರ್ ಶಶಿ ಅವರೇ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಶಿ ಅವರೇ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಒತ್ತಾಯ ಏನು ಈ ವಿಚಾರದಲ್ಲಿ? ಕೇಂದ್ರ ತಂದಿರೋ ಈ ಏನಿದೆ ವಿಧೇಯಕ, ಇದೇ ರಾಂಗು ಅಂತ ಹೇಳ್ತಾ ಇದ್ದೀರಾ ಅಥವಾ ವಿಧೇಯಕದಲ್ಲಿ ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀರಾ? ಸರ್ ಇದು ರಾಂಗ್ ಅಂತ ಹೇಳ್ತಿಲ್ಲ, ಹಾಗೇನೆ ಇದು ಕರೆಕ್ಟ್ ಅಂತಾನು ಹೇಳ್ತಿಲ್ಲ. ಓಕೆ, ಇದರಲ್ಲಿ ಸ್ವಲ್ಪ ಅಲ್ಲ ಸುಮಾರು ಬದಲಾವಣೆಗಳು ಬೇಕಿದೆ. ಆ್ಯಂಡ್ ಇದರಲ್ಲಿ ಸ್ಟೇಟ್ ಗೌರ್ಮೆಂಟ್ ಇನ್ವಾಲ್ವ್ ಆಗಬೇಕಾಗತ್ತೆ. ಇವಾಗ ನೀವು ಏನು ಈ ಫಾರ್ಮ್ ಬಿಲ್ 2020 ಅಂತ ನೀವೇನು ಕರೆದಿದ್ದೀರಾ, ಇದ್ರ ಬಗ್ಗೆ ಯಾಕೆ ಡಿಸ್ಕಷನ್ ಇಟ್ಟಿಲ್ಲ ಅನ್ನೋದು ನನ್ನ ಪ್ರಶ್ನೆ. ನಮ್ಮ ಡೆಮೋಕ್ರೆಟಿಕ್ ನೇಷನಲ್ಲಿ ಒಂದು ಡಿಸ್ಕಷನ್ ಮಾಡಬೇಕು. ಸರ್ ನಿಮ್ಮ ನ್ಯೂಸ್ ಚಾನಲ್ಗಳವರು ಇಷ್ಟು ಎಫರ್ಟ್ ಆಗ್ತಿದ್ರ, ಇಲ್ಲೊಂದಿಷ್ಟು ಜನ ಇಷ್ಟು ಎಫರ್ಟ್ಗಳಾಗ್ತಿದ್ರೆ ಇದ್ರ ಪರ ವಿರೋಧ ಮಾತಾಡೋಕ್ಕೆ ಯಾರೊಬ್ರು ಬಂದಿಲ್ವಲ್ಲ, ಪಾಲಿಸಿ ಮೇಕರ್ಗಳು ಯಾರು ಬಂದಿಲ್ಲ ಅನ್ನೋದು ನನ್ನ ಕ್ವಶನ್. ಸೊ ಅತಿ ಹೆಚ್ಚಾಗಿ ಇದರಲ್ಲಿ ಆಗ್ತಾ ಇರುವಂತ ಸಮಸ್ಯೆ ಏನು? ನೀವಾಗಲೇ ಹೇಳಿದ್ದನ್ನ ಕೇಳಿಸ್ಕೊಳ್ತಾ ಇದೆ. 60-70ರ ದಶಕದಲ್ಲಿ APMC ಕಾಯ್ದೆಯನ್ನ ತಂದಾಗ ಆಗ ರೈತರನ್ನ ಬ್ರಾಡ್ ಆಗಿ ವೈಡ್ ಆಗಿ ಇತ್ತು, ಅದನ್ನ ಬೇಡ, ಅದನ್ನ ಒಂದೇ ಕಡೆಗೆ ಮಾರುಕಟ್ಟೆ ಆಗಿ ಮಾಡ್ಕೊಳ್ಳೋಣ ಅಂತ APMC ಆಕ್ಟ್ ಅನ್ನ ತರ್ತಾರೆ. ಆ ಟೈಮಲ್ಲಿ 60-70ರ ದಶಕದಲ್ಲಿ ಬರೋದಿದು. ಅದಾದ ನಂತರ ಈಗ ಮತ್ತೆ ವಾಪಸ್ ಅದಕ್ಕೆ ಹೋಗ್ತಾ ಇದ್ರೆ ಅನ್ನೋ ಒಂದು ವಾದವನ್ನು ನೀವು ಮಾಡ್ತಾ ಇದ್ರಿ. ಅಬ್ಸಲ್ಯೂಟ್ಲಿ ಕರೆಕ್ಟ್ ಸರ್, ಅದು ಯಾವುದೇ ಡೌಟ್ ಇಲ್ಲ. ಬಟ್ ರೈತರಿಗೊಂದು ಗ್ಯಾರಂಟಿ ಬೆಲೆ ಅನ್ನೋದು ನಿಗದಿ ಮಾಡಿಬಿಟ್ರೆ ಕ್ಲಿಯರ್ ಆಗುತ್ತೆ ಅಲ್ವಾ ಈ ವಿಚಾರದಲ್ಲಿ? ಸರ್ ಒಂದು ಕ್ಲಾರಿಟಿ ಬೆಲೆ ಅಂತ ಹೇಳೋದಕ್ಕಿಂತ ಪ್ರೈಸಿಂಗ್ ಪಾಲಿಸಿ ಏನು ಅಂತ ಪ್ರಶ್ನೆ ಮಾಡ್ತೀನಿ ನಾನು. ಯಾವ ತರ ಪ್ರೈಸಿಂಗ್ ಪಾಲಿಸಿ ಮಾಡ್ತೀರಾ ಅಂತ ಎಲ್ಲೂ ನೀವು ಹೇಳ್ತಿಲ್ಲ ಅದ್ರ ಬಗ್ಗೆ. ಕರೆಕ್ಟ್. ಆ್ಯಂಡ್ ಇವಾಗ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕೊಡ್ತಿದ್ದೀರಾ 95%. ದಿಸ್ ಈಸ್ ಆಕ್ಚುಯಲ್ ಫ್ಯಾಕ್ಟ್ಸ್. 95% ಆಫ್ ನೋ ಪ್ರೊಡ್ಯೂಸರ್ಸ್ MSP ಅಲ್ಲಿ ಸೇಲ್ ಆಗ್ತಿಲ್ಲ. 95% ರೈತರಿಗೆ MSP ಅಂದ್ರೆ ಗೊತ್ತಿಲ್ಲ. ಕರೆಕ್ಟ್. ಹೊಸ ಅಮೆಂಡ್ಮೆಂಟ್ ತಂದು ಅದ್ರ ಮೇಲೆ ಏನೇನೋ ಮಾಡೋದ್ರ ಬದಲು ಅಗ್ರಿಕಲ್ಚರ್ ಎಜುಕೇಶನ್ ಮಾಡಿ ಸ್ವಾಮಿ ನೀವು. ಅಗ್ರಿಕಲ್ಚರ್ ಎಜುಕೇಶನ್ ಮಾಡಿ. ಓನ್ಲಿ 4% ಆಫ್ ಪ್ರೊಡ್ಯೂಸರ್ಸ್ ಆರ್ ಗೋಯಿಂಗ್ ಫಾರ್ MSP, ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಹೋಗ್ತಿದೆ.
ನೀವು ಮಿನಿಮಮ್ ಸಪೋರ್ಟ್ ಪ್ರೈಸ್ಗಿಂತ ಸುಮಾರು ಕಮ್ಮಿಗೆ ಆಗ್ತಿದೆ. ರೈತರ ಹತ್ರ ಬಾರ್ಗೇನಿಂಗ್ ಪವರೇ ಇಲ್ಲ. ರೈತರು ಎಮೋಷನಲಿ ಡೀಲ್ ಮಾಡ್ತಾರೆ ಸರ್. ಎಲ್ಲೇ ನೋಡಿ ರೈತರಿಗೆ ಬೆಳೆ ಸಿಗ್ಲಿಲ್ಲ ಅಂದ್ರೆ ಅವ್ರು ಮನೆಗೆ ಎತ್ಕೊಂಡು ಹೋಗಲ್ಲ, ಅಥವಾ ಇನ್ನೊಬ್ಬನ ಕಮ್ಮಿ ರೇಟಿಗೆ ತರಲ್ಲ. ಅವ್ರು ಏನ್ ಮಾಡ್ತಾರೆ, ರೋಡ್ಗೆ ಹೋಗಿ ಸುರಿತಾರೆ. ಬಿಕಾಸ್ ದೇ ಡೀಲ್ ಎಮೋಷನಲಿ. ಇಂಥ ಎಮೋಷನ್ಸ್ ನೀವು ಆಟ ಆಡ್ಕೋಬೇಡಿ. ಬಟ್ ಶಶಿ ಅವರೇ ಎರಡು 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 ಓಪನ್ ಅಪ್ ಆಗೋದ್ರಿಂದ ರೈತರಿಗೆ ಲಾಭ ಆಗಲ್ಲ ಅಂತೀರಾ ತಾವು? ಎಪಿಎಂಸಿನೂ ಇರುತ್ತೆ, ಇನ್ನೊಂದು ಕಡೆಗೆ ವೈಡ್ ಆಗಿ ಅವರಿಗೆ ಮಾರ್ಕೆಟಿಂಗ್ ಕೂಡ ಸಿಗೋದ್ರಿಂದ, ಎಪಿಎಂಸಿನೂ ಇರುತ್ತೆ, ವೈಡ್ ಮಾರ್ಕೆಟಿಂಗು ಸಿಗೋದ್ರಿಂದ ಎರಡೂ ಲಾಭ ಆಗುತ್ತೆ ಅನ್ನೋದು ಲಾಭ ಆಗಲ್ವಾ ರೈತರಿಗೆ ಇದು? ಕರೆಕ್ಟ್ ಸರ್, ಇದು ಲಾಭ ಆಗತ್ತೆ ಅಂತ ನಾವು ಹೇಳಕ್ ಆಗೋದಿಲ್ಲ. ಅಲ್ಲ, ಹೇಳಕ್ ನೀವು ಯಾರು ಅಲ್ಲ, ನಾನು ಯಾರು ಅಲ್ಲ. ಈ ಒಂದು ಡಿಸ್ಕಷನ್ ತರೋಣ, ಪಾಯಿಂಟ್ಗಳು, ಬ್ಯೂಟಿಫುಲ್ ಪಾಯಿಂಟ್ಗಳನ್ನ ತಗೊಂಡು ಮಾಡಿದ್ರೆ ಆಗತ್ತೆ. ಯಾಕೆ ಅಂದ್ರೆ ನಾನು ಅವಾಗಲೇ ಹೇಳ್ತೀನಲ್ಲ, 1960s ಗ್ರೀನ್ ರೆವಲ್ಯೂಷನ್ ಆಯ್ತು. ಗ್ರೀನ್ ರೆವಲ್ಯೂಷನ್ ಆಗಿದ್ದು ಸ್ಕೇರ್ ಸಿಟಿಲಿ. ಅವಾಗ ಬೆಂಗಾಲ್ ಫೆಮೈನ್ ಅದು ಇದು ಅಂತ ಸಿಕ್ಕಾಪಟ್ಟೆ ಫೆಮೈನ್ ಇತ್ತು, ಬಡತನ ಇತ್ತು. ಆಗ ತಿನ್ನದ ಕೂಟ ಇರಲಿಲ್ಲ. ಆ ಟೈಮಲ್ಲಿ ಹೈಬ್ರಿಡ್ ಸೀಡ್ಸ್ ಬೇಕಿತ್ತು. ಆ ಹೈಬ್ರಿಡ್ ಸೀಡ್ಸ್, ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ಸ್ ಜಾಸ್ತಿ ಹಾಕಿದ ಹೊಡೆತದಿಂದ 1990s ಅಲ್ಲಿ ಫಾರ್ಮರ್ ಸೂಸೈಡ್ಸ್ ಜಾಸ್ತಿ ಆಯಿತು. ಫಾರ್ಮರ್ ಸೂಸೈಡ್ ಜಾಸ್ತಿ ಆಗಿದ್ದು ಪಂಜಾಬಲ್ಲಿ. ಪಂಜಾಬ್ ಇಸ್ ದ ಮೋಸ್ಟ್ ಫರ್ಟೈಲ್ ಲ್ಯಾಂಡ್ ಇನ್ ಇಂಡಿಯಾ. ಇಂಥ ಬ್ಯೂಟಿಫುಲ್ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂದ್ರೆ ಯಾಕೆ? ದೇರ್ ಇಸ್ ಸಮಥಿಂಗ್ ವಿತ್ ದಿಸ್ ಆಕ್ಟ್ ಅಲ್ವಾ, 1960 ಗ್ರೀನ್ ರೆವಲ್ಯೂಷನ್ ಆಕ್ಟ್ ಅಂತ ಒಂದು ಅದ್ಭುತ ಆಕ್ಟ್ ಇಂದಾನೆ ಸ್ವಲ್ಪ ನೆಗೆಟಿವ್ಸ್ ಆಗಿದೆ. ಅಂದ್ರೆ ಇಂಥ ಆಕ್ಟ್ ಇಂದ ನೆಕ್ಸ್ಟ್ ನೆಗೆಟಿವ್ಸ್ ಆಗಲ್ಲ ಅಂತ ಏನು ಕಾರಣ? ಇವತ್ತು ಪ್ರತಿದಿನ ಇಬ್ಬರು ರೈತರು ಸಾಯ್ತಾ ಇದ್ದಾರೆ. ಈ ಆಕ್ಟ್ ಏನಾದ್ರೂ ವಿಫಲ ಆದ್ರೆ, ಅಂದ್ರೆ ಈ ಆಕ್ಟ್ ಏನಾದ್ರೂ ನೆಗೆಟಿವ್ ಆದ್ರೆ ಈ ಸಾವು ಡಬಲ್ ಆಗ್ಬೋದು 2030ಗೆ. ಇದರ ಸೈಡ್ ಎಫೆಕ್ಟ್ಸ್ ಬೇಗ ಕಾಣಿಸಲ್ಲ. ಇನಿಷಿಯಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಇನಿಷಿಯಲಿ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದ್ರೆ ಇಲ್ಲೆಲ್ಲ ಕಾರ್ಪೊರೇಟ್ ಸೆಕ್ಟರ್ಗಳು ಬರೋದ್ರಿಂದ ಇವರು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾರೆ, ಬ್ಯೂಟಿಫುಲ್ ಆಡ್ಗಳು ರನ್ ಮಾಡ್ತಾರೆ, ನೋಡೋರ್ಗೆ ಸಖತ್ತಾಗಿ ಕಾಣಿಸುತ್ತೆ. ಬಟ್ ಇದರಲ್ಲಿ ಒದ್ದಾಡಿ ಸಾಯುವವರು ಸ್ಮಾಲ್ ಅಂಡ್ ಮಿಡಿಲ್ ಮಾರ್ಜಿನಲ್ ಫಾರ್ಮರ್ಸ್ ಮಾತ್ರ. ಅಂಡ್ 1970s ಅಲ್ಲಿ ನೀವು APMC ಆಕ್ಟ್ ನ ಏನಕ್ಕೆ ತಂದ್ರಿ ಸ್ವಾಮಿ? ವೈಡ್ ಮಾರ್ಕೆಟ್ ಇರೋದ್ರನ್ನ ರೈತರಿಗೆ ಮೋಸ ಆಗ್ತಿದೆ. ಮನಿ ಲೆಂಡರ್ಸ್ ದುಡ್ಡು ಕೊಟ್ಟು ಅವ್ರ ಹತ್ರ ವಸೂಲಿ ಮಾಡ್ಕೊಳಕ್ ಆಗ್ತಿಲ್ಲ, ಮತ್ತೆ ಬ್ಯಾಂಕ್ ಹತ್ರ ಸಾಲ ಪಡಿತಿದ್ರು, ಅದನ್ನ ತೀರ್ಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಒನ್ ಸಿಂಗಲ್ ಪ್ಲಾಟ್ಫಾರ್ಮ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ಬಿಟ್ಟು ಗುರು ರೈತರೆಲ್ಲ ಇಲ್ಲಿ ಬನ್ನಿ, ಪರ್ಚೇಸರ್ಸ್ ಎಲ್ಲ ಇಲ್ಲಿ ಬನ್ನಿ ಅಂತ ಹೇಳಿದ್ರಿ. ಸೊ ಈ ಒಂದು ಸಿಂಗಲ್ ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ನೀವು ಸ್ಟಾರ್ಟ್ ಮಾಡಿದ್ರಿ. ಇದ್ರ ಮಧ್ಯದಲ್ಲಿ ನಮ್ಮ ಗೌರ್ಮೆಂಟ್ ಅಭ್ಯರ್ಥಿನ ಒಬ್ಬ ನಿಲ್ಲಿಸ್ತೀನಿ ಅಂತ ಹೇಳಿದ್ರಿ, ಕರೆಕ್ಟಾ? ಹೌದು. ಇದು ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಸರಿ, ಆಕ್ಟ್ ಚೆನ್ನಾಗಿದೆ ಇಲ್ವಾ? ಬಟ್ ಇದು ಯಾಕೆ ವಿಫಲ ಆಗಿದೆ? ಇದರಲ್ಲಾಗಿರೋ ನೆಗೆಟಿವ್ಸ್ ನಾನು ಹೇಳ್ತೀನಿ. APMC ಸೂಪರ್ ಆಗಿಲ್ಲ ಅಂತಿಲ್ಲ. APMCಯಲ್ಲಿ 4 to 6% ಅಷ್ಟು ಕಮಿಷನ್ ಅನ್ನ ಪರ್ಚೇಸರ್ ತಗೋಬೇಕು. ಅಂದ್ರೆ ನಾನೊಬ್ಬ ರೈತ 100 kg ಅಕ್ಕಿ ತರ್ತೀನಿ, ಭತ್ತ ತರ್ತೀನಿ, ಅದನ್ನ 100 kg ಭತ್ತನ 100 ರೂಪಾಯಿಗೆ ಯಾರೋ ಒಬ್ಬ ಪರ್ಚೇಸರ್ ತಗೊಂಡು ಹೋಗ್ತಾನೆ. ಅವನ ಹತ್ರ 4 ರೂಪಾಯಿ ಅಥವಾ 6 ರೂಪಾಯಿ ಅವನ ಹತ್ರ ಇಸ್ಕೋಬೇಕು 100 ರೂಪಾಯಿಗೆ. ಇಲ್ಲಿ ಏನಾಗ್ತಿದೆ, 10 ರೂಪಾಯಿ ರೈತನ ಹತ್ರ ಅಂದ್ರೆ ನನ್ನ ಹತ್ರ ಇಸ್ಕೊಂತಾ ಇದ್ದೀರಾ. ಯಾಕೆ ಇಸ್ಕೊಂತಾ ಇದ್ದೀರಾ? ಇದು ಆಕ್ಟ್ ಅಲ್ಲೇ ಇಲ್ವಲ್ಲ. ಈ ರೂಲ್ಸ್ ಯಾಕೆ ಪಾಸ್ ಮಾಡ್ತಾ ಇದ್ದೀರಾ? ಅಂಡ್ ಒಂದು ಸಾರಿ ಆಕ್ಷನ್ ಆಗಿದ್ದ ಪದಾರ್ಥನ ಎರಡನೇ ಸಾರಿ ಆಕ್ಷನ್ ಮಾಡುವಂತ ಎಲ್ಲ ಅಧಿಕಾರ ರೈತರಿಗಿದೆ. ಬಟ್ 7,200 APMCಗಳಲ್ಲಿ ಇದುವರೆಗೂ ಎರಡನೇ ಸಾರಿ ಆಕ್ಷನ್ ಆಗಿರೋ ಹಿಸ್ಟ್ರಿ ಇದೆಯಾ? ತೆಗಿರಿ, ಹಿಸ್ಟ್ರಿ ಇದೆಯಾ? ಸೆಕೆಂಡ್ ಅಂದ್ರೆ ಯು ಗಿವ್ ರೂಲ್ಸ್, ಯು ಪಾಸ್ ರೂಲ್ಸ್, ಬಟ್ ಫಾರ್ಮರ್ ಕಾಂಟ್ ಫಾಲೋ ದೆಮ್ ಬಿಕಾಸ್ ಈಸ್ ಅನ್ ಇಲ್ಲಿಟರೇಟ್. ಐ ಆಮ್ ನಾಟ್ ಟೆಲಿಂಗ್ ಆಲ್ ದ ಫಾರ್ಮರ್ಸ್. ಸ್ಮಾಲ್ ಅಂಡ್ ಮೀಡಿಯಂ ಮಾರ್ಜಿನಲ್ ಫಾರ್ಮರ್ಸ್ ಇಲ್ಲಿಟರೇಟ್ ಇರ್ತಾರೆ. ಶಿಷ್ಯ ಅವರೇ, ಸಣ್ಣ ಹಿಡುವಳಿದಾರರು ಯಾರಿದ್ದಾರೆ, ಸಣ್ಣ 1 ಎಕರೆ 2 ಎಕರೆ 3 ಎಕರೆ 4 ಎಕರೆ ಇರುವಂತ ರೈತರು ಯಾರಿದ್ದಾರೆ, ಅವರು ಇದರಲ್ಲಿ ತುಂಬಾ ಸಫರ್ ಆಗ್ತಾ ಇರೋದು. ಆಮೇಲೆ ಈಗಲೂ ಕೂಡ APMC ನೀವು ಹೇಳಿರೋ ರೀತಿಯಲ್ಲಿ ಅದ್ಭುತವಾಗಿ ಇದೆ ಆದ್ರೆ ಅದನ್ನ ಬಳಕೆ ಮಾಡ್ಕೊಳ್ತಾ ಇರುವಂತ ರೀತಿ ಸರಿ ಇಲ್ಲ. ನಿಜವಾಗಿಯೂ ರೈತರಿಗೆ ಸಿಗಬೇಕಾಗಿರೋ ಬೆಲೆ ಏನಿದೆ ಅದು ಸಿಗ್ತಾ ಇಲ್ಲ. ಬರೀ ದಲ್ಲಾಳಿಗಳು ಕಮಿಷನ್ ಹೊಡೆಯೋರಿಗೆ ಮಾತ್ರ, ಏಜೆಂಟ್ಗಳಿಗೆ ದುಡ್ಡು ಸಿಗ್ತಾ ಇದೆ. ಅದನ್ನ ಕ್ಲಿಯರ್ ಮಾಡಿಬಿಟ್ರೆ ರೈತರು ಸರಿಯಾಗಿ ಹೋಗ್ತಾರೆ, ಯಾವುದೇ ಸಮಸ್ಯೆ ಆಗೋದಿಲ್ಲ ತಮ್ಮ ವಾದ. ಅಬ್ಸಲ್ಯೂಟ್ಲಿ ಇಟ್ಸ್ ಕರೆಕ್ಟ್. ಬಟ್ ಈಗ ಅದರಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಾಗಿರೋದು ಏನು? ಜಮೀನ್ದಾರಿ ಸಿಸ್ಟಮ್ ನ ಕ್ಲಿಯರ್, ಜಮೀನ್ದಾರಿ ಸಿಸ್ಟಮ್ ನ ಅಬಾಲಿಷ್ ಮಾಡಬೇಕು ಅಂತ APMC ತಂದ್ರಿ. APMC ಸಿಸ್ಟಮ್ ನ ಅಬಾಲಿಷ್ ಮಾಡಬೇಕು ಅಂತ ಫಾರ್ಮ್ ಬಿಲ್ 2020 ತರ್ತೀರಾ. ಫಾರ್ಮ್ ಬಿಲ್ 2020 ಅಬಾಲಿಷ್ ಮಾಡಬೇಕು ಅಂತ 2040 ಇನ್ನೊಂದು ಆಕ್ಟ್ ತರ್ತೀರಾ. ಅಲ್ಲಿವರೆಗೂ ರೈತರು ಸಾಯ್ತಾನೆ ಇರ್ಬೇಕಾ? ಒಂದು ಅಮೆಂಡ್ಮೆಂಟ್ ನ ತರಿ, ಅದರಲ್ಲಿ ಕರೆಕ್ಷನ್ಸ್ ಮಾಡ್ಕೊಂತ ಹೋಗಿ. ದೇರ್ ಆರ್ ಆಕ್ಟ್ಸ್ ಸರ್. APMC ಫಾಲ್ಸ್ ಅಂಡರ್ ಎ ಸ್ಟೇಟ್ ಲಿಸ್ಟ್. APMC ಅಲ್ಲಿ ಏನೇ ಫೀಸ್ ಕಲೆಕ್ಟ್ ಮಾಡಿದ್ರು ಅದು ರಾಜ್ಯ ಬೊಕ್ಕಸಕ್ಕೆ ಬರುತ್ತೆ. ಪಂಜಾಬ್ ಸ್ಟೇಟ್. ಶಶಿ ಅವರ ಒಂದು ವಾದ ಇದೆ, ಏನು ಅಂದ್ರೆ ಇದರಲ್ಲಿ ಆತಂಕ ಇರೋದು ರೈತರಿಗೆ ಅಂತಂದ್ರೆ APMCಯಲ್ಲಿ ನಮ್ಮ ಬೆಳೆಗೆ ಏನಾದ್ರೂ ಬೆಲೆ ಕಡಿಮೆ ಬಿದ್ದು ಹೋಗಿದ್ರು ಕೂಡ ಸರ್ಕಾರ ಒಂದು ಗ್ಯಾರಂಟಿ ಬೆಲೆ ಅನ್ನೋದನ್ನ ಕೊಡುತ್ತೆ, ಬೆಂಬಲ ಬೆಲೆಯನ್ನ ಕೊಡುತ್ತೆ ಅನ್ನೋದು APMCಯಲ್ಲಿ ಇದ್ದಂತ ನಂಬಿಕೆ, APMCಯಲ್ಲಿ ಇರುವಂತ ಕಾಯ್ದೆಯಲ್ಲಿ ಬರುವಂತ ವಿಚಾರ ಅದು. ಆದ್ರೆ ಇಲ್ಲಿ ಓಪನ್ ಮಾರ್ಕೆಟ್ ಮಾಡಿದಾಗ ಗ್ಯಾರಂಟಿ ಬೆಲೆ ನಮಗೆ ಸಿಗಲ್ಲ ಅನ್ನೋ ಆತಂಕ ಇನ್ನೊಂದು ಕಡೆಗೆ ಇದೆ. ಸೊ ಹಾಗಾಗಿ ಒಂದು ಗ್ಯಾರಂಟಿ ಅಶ್ಯೂರೆನ್ಸ್ ಆಗಿ ಒಂದು ಅಮೌಂಟ್ ಸಿಗುತ್ತೆ ಅನ್ನೋದನ್ನ ಸರ್ಕಾರ ಇದರಲ್ಲಿ ಅಳವಡಿಸಿಕೊಂಡ್ರೆ ಸೂಕ್ತ ಅಂತ ಅನ್ಸುತ್ತಾ? ಸರ್ 95% ಜನರಿಗೆ MSP ನೇ ಸಿಕ್ಕಿಲ್ಲ. ನೀವು ಹೇಳ್ತಿರೋ ಗ್ಯಾರಂಟಿ
ನೀವೇನ್ ಗ್ಯಾರಂಟಿ IPMC ಲಿ ಸಿಗ್ತಾ ಇಲ್ಲ ಅನ್ನೋ ತಮ್ಮ ವಾದ. Correct. ಸಿಕ್ಕೇ ಇಲ್ಲ. ಎಕ್ಸಾಕ್ಟ್ಲಿ, ಇಟ್ಸ್ ಅ ಪಾಯಿಂಟ್. ಅದು ಫ್ಯಾಕ್ಟ್, ಅದು ನನ್ನ ವಾದ ಅಲ್ಲ. ಹೌದು, ಇಟ್ಸ್ ಹೌದು, ಫ್ಯಾಕ್ಟ್. correct. ಹಾಗೇನೆ Absolutely correct. ಈ ಒಂದು ಕಾರ್ಪೊರೇಟ್ ಸಿಸ್ಟಮ್ ನೀವೇನ್ ಮಾತಾಡ್ತಿದ್ರ, ಹೌ ಇಟ್ ವರ್ಕ್ಸ್. ನಾವು ಎಕ್ಸಾಂಪಲ್ ಶುಗರ್ ಫ್ಯಾಕ್ಟರಿಗಳನ್ನ ತಗೊಳ್ಳೋಣ ಸರ್. ಮಂಡ್ಯದಲ್ಲಿರೋ ರೈತರಿಗೆ ಶುಗರ್ ಫ್ಯಾಕ್ಟರಿಗಳು ಬರ್ತವೆ. ಅದೇ ವಿಚಾರವನ್ನು ನಾನು ಪ್ರಸ್ತಾಪ ಮಾಡಬೇಕು ಅಂತ ಇದ್ದೀನಿ. 400 ಕೋಟಿ ಅಕಾರ್ಡಿಂಗ್ ಟು ಎ ಫಾರ್ಮರ್. ಸರ್ ಅದೇ ವಿಚಾರವನ್ನೇ ನಾನು ಹೇಳಬೇಕು ಅಂತ ಇದ್ದಿದ್ದು. ಸಕ್ಕರೆ ಕಾರ್ಖಾನೆಗಳ ಜೊತೆಗೆ ಕಬ್ಬು ಬೆಳೆಗಾರರು ಟೈಅಪ್ ಮಾಡ್ಕೊಳ್ತಾರೆ. ಪಾಪ ಕಬ್ಬು ಬೆಳೆಗಾರರಿಗೆ ಬೆಲೆನೇ ಸಿಗಲ್ಲ, ಅವರಿಗೆ ದುಡ್ಡೇ ಕೊಡಲ್ಲ. ಇನ್ನೂವರೆಗೂ ಕೂಡ ದುಡ್ಡು ಕೊಡ್ತಾ ಇಲ್ಲ. ಸರ್ಕಾರದ ಬಳಿ ಬಂದು ಬೇಡ್ಕೊಂಡು ಭಿಕ್ಷೆ ಕೇಳುವಂಗ ಆಗ್ಬಿಟ್ಟಿದೆ. ಹಂಗೆ ಪರಿಸ್ಥಿತಿ ಇಲ್ಲಿರುವಂತ ರೈತರಿಗೂ ಆಗುತ್ತೆ ಮುಂದಿನ ದಿನಗಳಲ್ಲಿ, ಯಾವ ಡೌಟು ಇಲ್ಲ. ಇದನ್ನ ಎರಡು ತರ ತಗೋಬಹುದು, ಆಗತ್ತೆ ಆಗದೆ ಇರ್ಬೋದು. ಯಾಕೆಂದ್ರೆ ಈ ಸಕ್ಕರೆ ಫ್ಯಾಕ್ಟರಿಗಳೆಲ್ಲ ನಮ್ಮ ಪೊಲಿಟಿಷಿಯನ್ಸ್ ದೇನೆ, ಅದು ಯಾವ ಕಾರ್ಪೊರೇಟ್ ಸಿಸ್ಟಮ್ ಅಲ್ಲ. ನಮ್ಮ ಪೊಲಿಟಿಷಿಯನ್ಸೇ ಕೊಡ್ಲಿಲ್ಲ ಅಂದ್ರೆ ಕಾರ್ಪೊರೇಟ್ ಸಿಸ್ಟಮ್ ಅವ್ರು ಕೊಡ್ಬೋದು. ನಾನು ಹೇಳ್ತಾರೆ ಕೊಡ್ಬೋದು ಸರ್, ಇಲ್ಲ ಅಂತ ಹೇಳ್ತಿಲ್ಲ. ನಾವು ಐ ಆಮ್ ನಾಟ್ ಅಗೇನೆಸ್ಟ್ ಟು ಎನಿಥಿಂಗ್, ಐ ಆಮ್ ಟಾಕಿಂಗ್ ದ ಫ್ಯಾಕ್ಟ್ಸ್. ಕಾರ್ಪೊರೇಟ್ ಅವರು ಬಿಸ್ನೆಸ್ ವ್ಯವಹಾರ ಬರುತ್ತೆ, ಅವ್ರು ಬೇರೆ ತರ ಡೀಲ್ ಮಾಡ್ಬೋದು. ಅವ್ರು 3-4 ವರ್ಷ ಒಂಥರ ಬ್ಯೂಟಿಫುಲ್ ಆಗಿ ಮಾಡಿಬಿಟ್ಟು ಮತ್ತೆ ಹೊಡಿತಾರೆ ಬಿಟ್ಟು ಹೊಡಿತಾರೆ ಸರ್. ಯು ನೋ ದಿಸ್ ಗೇಮ್, ಬಿಟ್ಟು ಹೊಡಿಬೇಕು ಅಂತಾರೆ ನೋಡಿ, ಆ ತರ ಬಿಟ್ಟು ಹೊಡಿತಾರೆ ಕಾರ್ಪೊರೇಟ್ ಸಿಸ್ಟಮ್. 3,400 ಕೋಟಿ ಶುಗರ್ ಫ್ಯಾಕ್ಟರಿಗಳಿಂದ ಬಂದಿರೋ ಬಿಲ್ಗಳು ಯಾಕೆ ಬಂದಿಲ್ಲ? ಈ ಶುಗರ್ ಫ್ಯಾಕ್ಟರಿಗಳು ಯಾರ ಹೆಸರಲ್ಲಿದೆ ತನಿಖೆ ಆಗಲಿ. ಯಾವ ಪೊಲಿಟಿಷಿಯನ್ ಹೆಸರಲ್ಲಿ ಶುಗರ್ ಫ್ಯಾಕ್ಟರಿಗಳಿದೆ, ಯಾಕೆ ವಾಪಸ್ ಬಂದಿಲ್ಲ? ದಿಸ್ ಇಸ್ ಒನ್ ಟೈಪ್ ಆಫ್ ಕಾರ್ಪೊರೇಟ್ ಸಿಸ್ಟಮ್ ಅಲ್ವಾ ಸರ್? ಮ್ಯಾಕ್ಸಿಮಮ್ ರೈತರು ಸೂಸೈಡ್ ಮಾಡ್ಕೊಂಡಿರೋದು ಮಂಡ್ಯ, ಮೈಸೂರು, ನಾರ್ತ್ ಕಡೆ ಮತ್ತೆ ಮಂಡ್ಯ, ಮೈಸೂರಲ್ಲೇನೆ. ಬೆಳಗಾವಿಯಲ್ಲಿ ಅತಿ ಹೆಚ್ಚಾಗಿದೆ. ನೀವೇನ್ ಮಾತಾಡ್ತೀರಾ ಅತಿ ಸಣ್ಣ ರೈತರು ಅಂತ ಹೇಳ್ತಿದ್ರಲ್ಲ ಸರ್? ಬೆಳಗಾವಿಯಲ್ಲೂ ಅತಿ ಹೆಚ್ಚಾಗಿದೆ ಉತ್ತರ ಕರ್ನಾಟಕದಲ್ಲಿ. ಕರೆಕ್ಟ್, ದಟ್ಸ್ ವಾಟ್ ಐ ಆಮ್ ಟೆಲಿಂಗ್. ಬೆಳಗಾವಿ, ಉತ್ತರ ಕರ್ನಾಟಕ ಆ ರೀಜನ್ ಪ್ಲಸ್ ಮೈಸೂರು ಮಂಡ್ಯ ಈ ರೀಜನ್ ಈ ಕಡೆ ಕ್ಯುಮ್ಯುಲೇಟಿವ್ ಆಗಿದೆ. ಈ ಕೋಲಾರ ಚಿಕ್ಕಬಳ್ಳಾಪುರ ಕಡೆ ಸ್ವಲ್ಪ ಕಮ್ಮಿ ಇದೆ ನೀವು ತಗೊಂಡ್ರೆ. ಅಲ್ಲ, ನೀವು ಹೇಳಿದಂಗೆ ಮಂಡ್ಯ ಮತ್ತು ಬೆಳಗಾವಿ ಎರಡನ್ನೂ ಕೂಡ ಕನ್ಸಿಡರ್ ಮಾಡಿದ್ರೆ ಎರಡೂ ಕೂಡ ಅತಿ ಹೆಚ್ಚಾಗಿ ಕಬ್ಬು ಬೆಳೆಗಾರರೇ ಇರೋದು, ಅತಿ ಹೆಚ್ಚಾಗಿ ಸಕ್ಕರೆ ಕಾರ್ಖಾನೆಗಳೇ ಇರೋದು, ಅತಿ ಹೆಚ್ಚಾಗಿ ಹೊಡೆತ ತಿಂದವರೇ ಕಬ್ಬು ಬೆಳೆಗಾರರು. ಲೈಕ್ ಈ ಸಕ್ಕರೆ ಕಾರ್ಖಾನೆ ಜೊತೆಗೆ ಟೈ ಅಪ್ ಆಗಿರೋದು. ಮುಂದೆ ಬರುವಂತ ರೈತರು ಕೂಡ ಈಗ ಕಾರ್ಪೊರೇಟ್ ಕಂಪನಿಗಳಿಗೆ ಟೈ ಅಪ್ ಆಗ್ಬಿಟ್ರೆ ಕಾರ್ಪೊರೇಟ್ ಕಂಪನಿಗಳಿಂದ ದುಡ್ಡು ಬರಲ್ಲ, ಅವಾಗ ಮತ್ತೆ ರೈತರು ಒದ್ದಾಡಬೇಕಾಗುತ್ತೆ. ಸೇಮ್ ಪಾಯಿಂಟ್, ಈಗ ಅದನ್ನ ಸರ್ಕಾರ ಕ್ಲಿಯರ್ ಮಾಡಬೇಕು. ನನ್ನ ಅನಿಸಿಕೆ ಕರೆಕ್ಟ್. ಸರ್, ಸುಮಾರು ಇದಾವೆ ಈ ತರ ಪಾಯಿಂಟ್ಗಳು, 1-2 ಅಲ್ಲ ಸರ್, ಸುಮಾರು. ಐ ವಿಲ್ ಪುಟ್ ಅಟ್ ಲೀಸ್ಟ್ 10 to 12 ಪಾಯಿಂಟ್ಸ್ ವಿಚ್ ಗವರ್ಮೆಂಟ್ ಹ್ಯಾಸ್ ಟು ಕರೆಕ್ಟ್ ಇನ್ ದಿಸ್. ಸರ್, ನೀವು APMC ಆಕ್ಟ್ ಅಂತ ಏನ್ ಬಂದಿದೆ ಇದನ್ನು ರದ್ದುಗೊಳಿಸಿದ್ರಲ್ಲ, APMC ಆಕ್ಟ್ ರದ್ದುಗೊಳಿಸಿಲ್ಲ. ಅಗೇನ್ ಕೆಲವೊಬ್ರು ಎಮೋಷನಲಿ ಮಾತಾಡೋರು ಅಥವಾ ಇದ್ರ ಪರ ವಿರೋಧ ಮಾತಾಡೋರು ಏನ್ ಮಾತಾಡಿದ್ರೆ APMC ತೆಗೆದಾಕಿಲ್ಲ, ನಿಮ್ಗೆ ಬೇಕಾದ್ರೆ APMC ಸೇಲ್ ಮಾಡಿ ಅಂತ ಹೇಳ್ತೀರಾ. ಸ್ವಾಮಿ, ಯಾರೋ ಒಬ್ಬ ಹೊರಗಡೆ ನಿಂತ್ಕೊಂಡ್ಬಿಟ್ಟು 10 ರೂಪಾಯಿಗೆ ಒಂದು ಪದಾರ್ಥ ಕೊಡ್ತೀನಿ ಅಂತ ಹೇಳಿದ್ರೆ, ಇನ್ನೊಬ್ಬ ಯಾರೋ 8 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ, ನೀವು ಯಾರ ಹತ್ರ ಹೋಗ್ತೀರಾ? 8 ರೂಪಾಯಿ ಹತ್ರ ಹೋಗ್ತೀರಾ, 10 ರೂಪಾಯಿ ಹತ್ರ ಹೋಗ್ತೀರಾ? ಇವಾಗ APMC 500 ಮಳಿಗೆಗಳಿರ್ತವೆ. ಎಲ್ಲರೂ ಕಾರ್ಪೊರೇಟ್ ಸಿಸ್ಟಮ್ಗೆ ಸೇಲ್ ಮಾಡ್ತಾ ಬರ್ತಿದ್ರೆ 2 ವರ್ಷ 3 ವರ್ಷ ಬಿಟ್ಟು 500 ಮಳಿಗೆಗಳಿರೋ APMC 100 APMCಗಳು ಬಂದಿರ್ತವೆ. ಆ ಟೈಮಲ್ಲಿ ನನಗೆ ಕಾರ್ಪೊರೇಟ್ ಸಿಸ್ಟಮ್ ಇಂದ ವರ್ಕ್ ಆಗಿಲ್ಲ, ವಾಪಸ್ ಬರ್ತೀವಿ ಅಂತ ಹೇಳಿದ್ರೆ ಇಲ್ಲಿ 500 ಮಳಿಗೆಗಳಲ್ಲಿ 100 ಇರ್ತವೆ, ಇವನಿಗೆ ಮತ್ತೆ ಅಲ್ಲಿ ರೇಟ್ ಸಿಗುತ್ತೆ ಅಂತ ಏನು ಗ್ಯಾರಂಟಿ? ಸೊ ಇದಕ್ಕೆ ಇಲ್ಲಿ ಮತ್ತೆ ನಾನು ಏನು ಸೊಲ್ಯೂಷನ್ ಕೊಡ್ಬೋದು ಅಂತ ಬೇಕಾದ್ರೆ ಮಾತಾಡ್ತೀನಿ ಸರ್. APMC ಆಕ್ಟ್ ನ ಬಲಿಷ್ಠಗೊಳಿಸಿ, ಲಿಬರಲೈಸ್ ಮಾಡಿ. APMCಯಲ್ಲಿ ಸಾಕಷ್ಟು ಫಂಡ್ ಇದೆ ಸ್ವಾಮಿ, ಸಾಕಷ್ಟು ಫಂಡ್ ಇದೆ. 1.5% ಇಸ್ ಅ ಫೀಸ್ ಕಲೆಕ್ಷನ್. 27,000 ಕೋಟಿ ಅಡಿಕೆಯಲ್ಲಿ ಮಾತ್ರ ಬಂದಿದೆ ಒಂದು APMCಯಲ್ಲಿ. ಇದಕ್ಕೆ 1% ಈಸ್ 1% ಬಂದ್ಬಿಟ್ಟು ಪೆರಿಷಬಲ್ಸ್ಗೆ, 1.5% ನಾನ್ ಪೆರಿಷಬಲ್ಸ್ಗೆ. ಇದನ್ನು ಕ್ಯುಮ್ಯುಲೇಟಿವ್ ಆಗಿ ತಗೊಂಡ್ರೆ 1% 27,000 ಕೋಟಿಯಲ್ಲಿ ಅಂದ್ರು 2,700 ಕೋಟಿ ನಿಮ್ಮ ಬೊಕ್ಕಸಲ್ಲಿದೆ. 2,700 ಕೋಟಿ ದುಡ್ಡನ್ನ ಒಂದು APMCಯಲ್ಲಿ ಇದೆ ಅಂದ್ರೆ ಈ ತರ 172 APMCಗಳಿದೆ. ಇದನ್ನೆಲ್ಲ ದುಡ್ಡನ್ನ ಕಲೆ ಹಾಕಿ ನಮ್ಮ ಸ್ಟೇಟ್ ಲಿಸ್ಟ್ ಅಲ್ಲಿರುವ APMC ಆಕ್ಟ್ ನ ಲಿಬರೈಸ್ ಮಾಡಿ. ಇಫ್ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ಪಾಸ್ ದಿಸ್ ಬಿಲ್, ಲೆಟ್ ದಮ್ ಪಾಸ್. ಅದಕ್ಕೆ ಕಾಂಪಿಟೇಟಿವ್ ಆಗಿ, ಅದಕ್ಕೆ ಈಕ್ವಲೆಂಟ್ ಆಗಿ APMCಗಳನ್ನ ಉಳಿಸ್ಕೊಳ್ಳೋದನ್ನ ಮಾಡಿ. ಯಾಕಂದ್ರೆ APMCಗಳ ಕನ್ಸ್ಟ್ರಕ್ಷನ್ಗೆ 10 ಲಕ್ಷ ಕೋಟಿಗಳಿಗೂ ಮೇಲೆ ಕನ್ಸ್ಟ್ರಕ್ಷನ್ ಹಾಕಿದ್ರ 1960-70s ಇಂದ APM ಕನ್ಸ್ಟ್ರಕ್ಷನ್ಸ್ಗೆ. APMCಗಳು 7,200 ಇದಾವೆ ಇಡೀ ದೇಶದಲ್ಲಿ. ಈಗ ಒಂದು ಕಡೆಗೆ ಕಾರ್ಪೊರೇಟ್ ಸೆಕ್ಟರ್ಗಳಿಗೆ ಇದನ್ನ ಕೊಟ್ಟು ಅದನ್ನ ಬ್ರಾಡ್ ಆಗಿ ಮಾರ್ಕೆಟಿಂಗ್ ಅನ್ನ ಓಪನ್ ಮಾಡಿದಾಗ ಕಂಪನಿಗಳು ಅವ್ರ ಜೊತೆಗೆ ಒಪ್ಪಂದವನ್ನ ಮಾಡ್ಕೊಂಡಾಗ ಅಗ್ರಿಮೆಂಟ್ ಆಗೇ ಆಗತ್ತೆ ಶಶಿ ಅವರೇ. ಸೊ ಅಗ್ರಿಮೆಂಟ್ ಆದಾಗ ಇಂತಿಷ್ಟೇ ಅಮೌಂಟು ಅಂತ ಫಿಕ್ಸ್ ಆಗುತ್ತೆ. ಬೆಲೆ ಕಡಿಮೆ ಆದ್ರೂ ಕೂಡ ಅವನಿಗೆ ಅಷ್ಟೇ ಫಿಕ್ಸ್ ಆಗುತ್ತೆ, ಬೆಲೆಗೆ ಜಾಸ್ತಿ ಆದ್ರೂ ಕೂಡ ಏನೂ ಆಗಲ್ಲ. ಅವನಿಗೊಂದು ನಿಗದಿತ ಪ್ರೈಸ್ ಫಿಕ್ಸ್ ಆಗುತ್ತೆ ಅನ್ನೋ ಗ್ಯಾರಂಟಿ ಇರಲ್ವಾ ಕಾರ್ಪೊರೇಟ್ ಕಂಪನಿಗಳಿಂದ? ಸರ್, ಕಾರ್ಪೊರೇಟ್ ಅಂದಿದ ತಕ್ಷಣ ನಿಮ್ಗೆ ಏನು ಜ್ಞಾಪಕ ಬರುತ್ತೆ? ಒಂದು ವರ್ಡಲ್ಲಿ ಹೇಳಿ, ಒಂದು ವರ್ಡಲ್ಲಿ ಮಾತಾಡೋಣ. ವಾಟ್ ಈಸ್ ಕಾರ್ಪೊರೇಟ್? ಇಟ್ ಈಸ್ ಆಲ್ ಅಬೌಟ್ ಮನಿ.
ಇಟ್ ಈಸ್ ಆಲ್ ಅಬೌಟ್ ಬಿಸ್ನೆಸ್. Okay. ಒಬ್ಬ ಬಿಸ್ನೆಸ್ ಮ್ಯಾನ್ ₹1 ಹಾಕಿ ₹10 ಹೆಂಗ್ ತೆಗಿಬೇಕು ಅಂತ ಯೋಚನೆ ಮಾಡ್ತಾನೆ. ನಾನು ನೆಗೆಟಿವ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಪಾಸಿಟಿವ್ಸ್ ಇರುತ್ತೆ. ಆಗಬಹುದು ಅಂತ ಹೇಳ್ತಿರಲ್ಲ, ಆಗಬಹುದು. ಆಗದೇ ಇದ್ರೆ ಏನಾಗತ್ತೆ, ಆಗದೇ ಇದ್ದಾಗ ಏನಾಗುತ್ತೆ? ಈಗ ಕಾರ್ಪೊರೇಟ್ ಕಂಪನಿಗಳು ಬರ್ತಾರೆ, ಪ್ರೈಸಿಂಗ್ ಪಾಲಿಸಿ ನೀವು ಹಿಂಗ್ ಮಾಡ್ತಾರೆ ಅಂತ ಹೇಳ್ತಾರೆ. ಹೆಂಗ್ ಮಾಡ್ತಾರೆ ಹೇಳಿ? ವಾಟ್ ಈಸ್ ದ ಬೇಸಿಕ್ ಫಾರ್ ಪ್ರೈಸಿಂಗ್ ಪಾಲಿಸಿ? ಅದನ್ನ ಆಡ್ ಮಾಡಬೇಕು ಅಂತ ನಮ್ಮ ಒತ್ತಾಯ ಇರಬೇಕಲ್ವಾ? ₹20 ಕೊಡ್ತೀನಿ ಅಂತ. ಕರೆಕ್ಟ್. ಅಂಡ್ ಇದರಲ್ಲಿ ಯಾರು ಒನ್ ನೇಷನ್ ಒನ್ ಮಾರ್ಕೆಟ್ ಅಂತ ಏನ್ ಕರಿತಾ ಇದ್ದೀರಾ? ಇವಾಗ ಟೊಮೊಟೊ ಚಿಂತಾಮಣಿಯಲ್ಲಿ ಬೆಳೆದ್ರೆ ಒಂದು ಪ್ರೊಡಕ್ಷನ್ ಕಾಸ್ಟ್ ಬರುತ್ತೆ, ದಾವಣಗೆರೆಯಲ್ಲಿ ಬೆಳೆದ್ರೆ ಒಂದು ಪ್ರೊಡಕ್ಷನ್ ಕಾಸ್ಟ್ ಬರುತ್ತೆ, ಅದೇ ಮಹಾರಾಷ್ಟ್ರ ನಾಸಿಕಲ್ಲಿ ಬೆಳೆದ್ರೆ ಇನ್ನೊಂದು ಕಾಸ್ಟ್ ಬರುತ್ತೆ. ಸೊ ನೀವು ಇದಕ್ಕೆ ಪ್ರೈಸಿಂಗ್ ಪಾಲಿಸಿ ಹೆಂಗೆ ಮಾಡ್ತೀರಾ ಪ್ರೈಸಿಂಗ್ ಪಾಲಿಸಿ? ರೈತರಿಗೆ ಹೇಳ್ಬಿಟ್ರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ಒಂದು ಆಡ್ ಆನ್ ಮಾಡ್ಕೊಂಡ್ರೆ. ಕರೆಕ್ಟ್. ಅಂಡ್ ಇದರಲ್ಲಿ ಏನಾಗಿದೆ ಅಂದ್ರೆ, ಯು ಆರ್ ಡೀಲಿಂಗ್ ವಿತ್ ಪೀಪಲ್ ಹೂ ಆರ್ ವೆರಿ ಎಮೋಷನಲ್, Yes. ಹೂ ಆರ್ ವೆರಿ ಲೆಸ್ ಎಜುಕೇಟೆಡ್, ತುಂಬಾ Yes. ಕಡಿಮೆ ಓದಿರುವಂತ ವ್ಯಕ್ತಿಗಳು ಅಂಡ್ ಎಮೋಷನಲಿ ವಿಚಾರಗಳನ್ನ ಡೀಲ್ ಮಾಡೋಂಥವ್ರ ಜೊತೆ ನೀವು ಮಾಡ್ತಿದ್ರ ಕೆಲಸಗಳು ಮಾಡ್ತಿದ್ರ. ಆ ಥರ ಕೆಲಸ ಮಾಡೋರ ಜೊತೆಗೆ ನೀವು ಕ್ಲಿಯರ್ ಆಗಿ ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ಪಾಲಿಸಿಗಳೇನು ಅಂತ ವಿಚಾರಣೆ ಮಾಡಬೇಕು. ನಿಮ್ಮ ಪ್ರಣಾಳಿಕೆಗಳನ್ನ ಕೊಡಬೇಕು ಅಂದಾಗ, ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕು ಅಂದಾಗ ಎಷ್ಟು ಬ್ಯೂಟಿಫುಲ್ ಆಗಿ ಕನ್ನಡದಲ್ಲಿ ಆ್ಯಡ್ಗಳು ಮಾಡ್ತೀರಾ? ಮಾಡಿ ಸ್ವಾಮಿ, ಇದ್ರ ಬಗ್ಗೆ ಯಾಕೆ ಮಾಡಲ್ಲ? ರೈತರನ್ನ ಎಲ್ಲಾ ಮುಖಂಡರನ್ನು ಕರೆಸ್ಬಿಟ್ಟು ಓಟ್ ಕೇಳ್ತೀರಾ? ಇವಾಗ ಯಾಕೆ ಈ ಮುಖಂಡರನ್ನ ದಳ್ಳಾಳಿಗಳು ಅಂತ ಕರಿತಾ ಇದ್ದೀರಾ? ಈ ಮುಖಂಡರನ್ನ ಕರೆಸ್ಬಿಟ್ಟು ಎಲ್ಲ ಸ್ವೇರಿಂಗ್ ಸೆರೆಮನಿಯಲ್ಲಿ, ಅಥವಾ ರೈತರನ್ನ ಯಾರನ್ನೋ ಕರೆಸ್ಬಿಟ್ಟು ಸ್ವೇರಿಂಗ್ ಸೆರೆಮನಿಯಲ್ಲಿ ಅವ್ರ ತಲೆ ಮೇಲೆ ಆಣೆ ಇಟ್ಬಿಟ್ಟು, ನಮ್ಮ ತಾಯಣೆಗೂ ದೇವರಾಣೆಗೂ ರೈತರ ಮೇಲೆ ಆಣೆಗೂ ನಾನು ನಿಮ್ಮ ಪರವಾಗಿ ನಿಂತ್ಕೊಂತೀನಿ ಅಂತಾರೆ. ಎಲ್ಲಿ ನಿಂತ್ಕೊಂತ ಇದ್ದೀರಾ ಸ್ವಾಮಿ? ಇಲ್ಲಿ ಇಷ್ಟು ಜನ ನಿಂತ್ಕೊಂಡಿದ್ದೀವಿ, ಬಂದು ನಿಂತ್ಕೊಳ್ಳಿ ಮಧ್ಯದಲ್ಲಿ. ಯಾಕೆ ನಿಂತ್ಕೊಂತಿಲ್ಲ ನೀವು ಇಲ್ಲಿ? ಐ ಆಮ್ ನಾಟ್ ಅಗ್ನೆಸ್ಟ್ ಟು ಎನಿ ಪೊಲಿಟಿಕಲ್ ಪಾರ್ಟಿ ಸರ್. ಯಾಕೆ ಅಂತ ಹೇಳ್ತಾ ಇದೀನಿ, ಇದೇ ಕಾಂಗ್ರೆಸ್ ಅವರ ಪ್ರಣಾಳಿಕೆಯಲ್ಲಿ ಫಾರ್ಮ್ ಬಿಲ್ 2020 ಇತ್ತು. ಹೌದು. ಇವಾಗ ಕಾಂಗ್ರೆಸ್ ಅವರು ಅಪೋಸಿಷನ್ ಪಾರ್ಟಿಯಲ್ಲಿ ನಿಂತ್ಕೊಂಡು ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ದೀಸ್ ಆಲ್ ದ ಫ್ಯಾಕ್ಟ್ಸ್. ಡೋಂಟ್ ಡೀಲ್ ಎನಿಥಿಂಗ್ ಎಮೋಷನಲಿ. ಫ್ಯಾಕ್ಟ್ಸ್ ನ ಹಿಡ್ಕೊಂಡು ಮಾತಾಡೋಣ. ಇದರಲ್ಲಿ ಹಾಗೂ ನನ್ನ ವಿರೋಧ ಏನಿದ್ರಲ್ಲಿ, ನೀವು ಯಾರನ್ನೂ ಡಿಸ್ಕಷನ್ ಕರೆದ್ರೆ ರೈತರಿಗೆ ಇದ್ರ ಬಗ್ಗೆ ತಿಳಿ ಹೇಳಿದೆ ಬಿಲ್ನ ಹೆಂಗೆ ಪಾಸ್ ಮಾಡ್ತೀರಾ? ಸ್ವಾಮಿ, ಬೆಳೆಯೋರು ಅಲ್ಲಿ ಅಸೆಂಬ್ಲಿಯಲ್ಲಿ ಕೂತ್ಕೊಳ್ಳೋರ, ಊರಲ್ಲಿರೋ ಹಳ್ಳಿ ಊರುಗಳಲ್ಲಿರೋರ? ಈ ಚರ್ಚೆ ಬಗ್ಗೆ, ಈ ಪ್ರೊಟೆಸ್ಟ್ ಬಗ್ಗೆ ಸಿಂಪಲ್ ಆಗಿ ತಗೊಳ್ಳೋಣ. ಬೆಂಗಳೂರು ಒತ್ತಿ ಉರಿತಿದೆ. ಹೌದು, ನಮ್ಮ ಊರು ಬಟ್ಲಹಳ್ಳಿ ಅಂತ ಒಂದು ಗ್ರಾಮ, ನಮ್ಮ ಬಸ್ ಸ್ಟ್ಯಾಂಡ್ಗೆ ಹೋಗಿ ಖಾಲಿ ಬಿದ್ದಿರುತ್ತೆ. ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಏನ್ ಮಾಡ್ಬೇಕು ಗೊತ್ತಿಲ್ಲ. ಯಾರೋ ಕರೀತಾರೆ, ಬಂದು ಪ್ರೊಟೆಸ್ಟ್ ಮಾಡ್ತೀವಿ, ಬಟ್ ಫ್ಯಾಕ್ಟ್ಸ್ ಗೊತ್ತಿಲ್ಲ. ಶಶಿ ಅವರೇ, ನಿಜವಾಗಿ ಇದರಲ್ಲಿ ರೈತರಿಗೆ ಮೆಸೇಜ್ ಹೋಗಬೇಕಾಗಿರೋದು ಅತಿ ಮುಖ್ಯವಾಗಿದೆ. ತಳಮಟ್ಟದಲ್ಲಿರುವಂತ ಯಾರು ಸಣ್ಣ ಹಿಡುವಳಿದಾರರಿದ್ದಾರೆ, 1 ಎಕರೆ 3 ಎಕರೆ ಇರುವಂತ ಯಾರ್ಯಾರು ಇದ್ದಾರೆ ರೈತರು, ಅವರಿಗೆ ಇದರ ಬಗ್ಗೆ ನಿಜವಾದಂತ ಮಾಹಿತಿ ಹೋಗಬೇಕಾಗಿದೆ. ಏನು ಆಕ್ಚುಲಿ ಇದರಲ್ಲಿ ಮೆಸೇಜ್ಗಳನ್ನ ಮುಟ್ಟಿಸಬೇಕಾಗಿದೆ. ಸರ್ಕಾರದ ಜವಾಬ್ದಾರಿ ಏನು ಈ ವಿಚಾರದಲ್ಲಿ? ಸರ್, ಎಜುಕೇಶನ್, ಅಗ್ರಿಕಲ್ಚರ್ ಎಜುಕೇಶನ್ ಹೋಗಬೇಕಾಗಿದೆ. ಇವಾಗ ನೀವು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನು ಮಾತಾಡಿದ್ರಿ, 95% ಪೀಪಲ್ ಡಸಂಟ್ ನೋ ವಾಟ್ ಈಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್. ಎಲ್ಲ ಬೆಳೆಗಳಿಗೂ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇಲ್ಲ. ಖಾಲಿ 20 ರಿಂದ 26 ಕ್ರಾಪ್ಗಳಿಗೆ, ಸಂವೇರ್ 22 ರಿಂದ 28, ಐ ಡೋಂಟ್ ನೋ ಎಕ್ಸಾಕ್ಟ್ ನಂಬರ್ಸ್, ಅದು ಚೇಂಜಸ್ ಇರ್ತವೆ. ಅಷ್ಟು ಕ್ರಾಪ್ಗಳಿಗೆ ಮಾತ್ರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆ. ದೇರ್ ಆರ್ ಮೋರ್ ದ್ಯಾನ್ 58 ಅಗ್ರಿಕಲ್ಚರ್ ಪ್ರೊಡ್ಯೂಸರ್ಸ್ ಕಮಾಂಡಿಟೀಸ್. ಮಿಕ್ಕಿರೋದಕ್ಕೆ ಯಾಕೆ MSP ಇಲ್ಲ? MSP ಡಿರೈವ್ ಮಾಡೋಕ್ಕಾಗಲ್ಲ. ಆಸ್ ಎ ಅಗ್ರಿಕಲ್ಚರ್ ಗ್ರಾಜುಯೇಟ್ ಕೆಲವೊಂದು ಕ್ರಾಪ್ಗಳಿಗೆ ಮಾಡೋಕ್ಕಾಗೋದಿಲ್ಲ. ಬಟ್ ಮಾಡಿರೋ MSP ಎಷ್ಟು ಜನ ರೈತರಿಗೆ ತಲುಪಿದೆ? APMC ಕಾಯ್ದೆ ನೀವು ತಂದಿದ್ದು ನಿಮ್ಮ ಬೈಯರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿನ ನಿಲ್ಲಿಸಿ, ನಾನು ಅಂದ್ರೆ ಮನಿ ಲೆಂಡರ್ಗಳಿಂದ ನಿಮ್ಮನ್ನ ಉಳಿಸ್ತೀನಿ ಅಂತ APMC ಆಕ್ಟ್ ತಂದ್ರಿ. ಇವಾಗ ಮತ್ತೆ ಮನಿ ಲೆಂಡರ್ ಕೈಗೆ ಯಾಕೆ ಮತ್ತೆ ನಮ್ಮನ್ನು ಒಪ್ಪಿಸ್ತಾ ಇದ್ದೀರಾ? ಅಂಡ್ ಟು ಸೇ ಪಾಸಿಟಿವ್ ಆಗುವಂತ ದುಷ್ಪರಿಣಾಮ ಏನು? ಮನಿ ಲೆಂಡರ್ಗಳೆಲ್ಲ ಇದರಿಂದ ಆಗುವಂತ ದುಷ್ಪರಿಣಾಮ ಏನು? ಅಗೇನ್ ನಾವು ಅದಕ್ಕೆ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಸರ್ಕಾರ. ಓಕೆ, KR ಮಾರ್ಕೆಟ್ ಅಲ್ಲಿ ಇಷ್ಟು ಜನ ಅಂಗಡಿಗಳಿದಾವೆ, ಅಷ್ಟು ಅಂಗಡಿಗಳಿರೋದಿಲ್ಲ. APMC ಅಲ್ಲಿ 500 ಅಂಗಡಿಗಳಿರೋದು, 500 ಅಂಗಡಿಗಳು ಇರೋದಿಲ್ಲ. ರೋಡ್ ಸೈಡ್ ವ್ಯಾಪಾರಸ್ಥರು ಎಲ್ಲ ಮುಚ್ಕೊಂಡು ಹೋಗ್ತಾರೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ವಿಲ್ ಗೋ ಬ್ಯಾಕ್ ಟು ದೇರ್ ವಿ ವಿಲ್ ಸ್ಟಾಪ್ ದೇರ್ ಅಗ್ರಿಕಲ್ಚರ್ ಪ್ರೊಡ್ಯೂಸರ್ಸ್. ಅವರು ಅಗ್ರಿಕಲ್ಚರ್ನ ಪ್ರೊಡ್ಯೂಸ್ ಮಾಡೋದನ್ನ ನಿಲ್ಲಿಸ್ತಾರೆ, ಅಥವಾ ಇನ್ನೊಂದು ವೇನ ಹುಡುಕಂತಾರೆ. ಕಾರ್ಪೊರೇಟ್ ಹತ್ರ ಡೀಲ್ ಮಾಡಕ್ ಆಗದೆ ಏನಂತವ್ರು 1 ಸಾರಿ 2 ಸಾರಿ ನೋಡ್ತಾರೆ. ಸರ್, ಸಿಂಪಲ್ ಸರ್, ಒಂದು ಸಿಂಪಲ್ ಕ್ವಶನ್ ನಾನು ಕೇಳ್ತೀನಿ. ನಾನು ಇವಾಗ ಬೆಂಗಳೂರು ಪದಾರ್ಥ ನೀವು ಹೇಳಿದಂಗೆ, ಈಗ ನೀವೇ ಹೇಳಿರೋ ರೀತಿಯಲ್ಲಿ KR ಮಾರ್ಕೆಟ್ ಅಲ್ಲಿ ಅಂಗಡಿಗಳೆಲ್ಲ ಬಂದಾಗೋಗುತ್ತೆ. ಬೀದಿ ಬದಿ ವ್ಯಾಪಾರಿಗಳು ತರಕಾರಿ ಮಾರಾಟ ಮಾಡಕ್ ಆಗಲ್ಲ. ಅವ್ರು ಯಾರ್ಯಾರಿಗೆ ಕಾರ್ಪೊರೇಟ್ ಕಂಪನಿಗಳು ಯಾವ್ಯಾವ್ದು ಅಗ್ರಿಮೆಂಟ್ ಆಗುತ್ತೆ ಅವ್ರ ಜೊತೆಗೆ ಬೈ ಆಗುತ್ತೆ ಅಂತ ಹೇಳಿ. ಕರೆಕ್ಟ್, ಬಂದಾಗತ್ತೆ ಅಂತ ಹೇಳ್ತಿಲ್ಲ, ಅವರ ಪ್ರಮಾಣ ಕಡಿಮೆ ಆಗತ್ತೆ. ಹೇಗೆ? ದೇರ್ ಆರ್ 500, ಅದು ಅಟ್ಲೀಸ್ಟ್ ಒಂದು 100 ಆದ್ರೂ 200 ಆದ್ರೂ. ಸರ್, ಕಾರ್ಪೊರೇಟ್ ಸಂಸ್ಥೆ ಬರುತ್ತೆ. ಇವಾಗ ಹೇಳ್ತಾ ಇದ್ದೀನಿ ನಾನು,
ಫಾರ್ ಎಕ್ಸಾಂಪಲ್ ನಂದೊಂದು ಆರ್ಗ್ಯಾನಿಕ್ ಸ್ಟೋರ್ ಇದೆ ಸರ್, ಓಕೆ ಆಯ್ತಾ. ನಂದು ಯಾರೋ ಒಬ್ರದ್ದು, ಇವಾಗ ಯಾರ್ದೋ ಒಬ್ರದ್ದು ಒಂದು ತರಕಾರಿ ಅಂಗಡಿ ಇದೆ. ಆ ತರಕಾರಿ ಅಂಗಡಿ ಎದುರುಗಡೆ ಒಬ್ಬ ದೊಡ್ಡ ಕಾರ್ಪೊರೇಟ್ ಸಮಸ್ಯೆ ಅವ್ನು ಬಂದ್ಬಿಟ್ಟು ಇಟ್ಕೊಂತಾನೆ, ಬಿಕಾಸ್ ದೇ ಆರ್ ಬೈಯಿಂಗ್ ಡೈರೆಕ್ಟ್ಲಿ ಫ್ರಮ್ ದ ಫಾರ್ಮರ್ಸ್. ಓಕೆ. ಸೊ ಅವನೇನ್ ಮಾಡ್ತಾನೆ, ಅವ್ನ ಸೇಲ್ಸ್ನ ನಮ್ಮ ಸರ್, ನೀವು ಯಜಮಾನ ಫಿಲಮ್ ನೋಡಿದ್ರೆ ದರ್ಶನ್ ಅವ್ರದ್ದು ಸೂಪರ್ ಆಗಿರೋ ಒಂದು ಪಾಯಿಂಟ್ ಇದೆ ಅದರಲ್ಲಿ, ಎಣ್ಣೆ ಬಗ್ಗೆ. ಸ್ವಾಮಿ ನೀವು ಎಣ್ಣೆನ ಎಷ್ಟಕ್ಕೆ ರೇಟಿಗೆ ತಗೊಂತೀರಾ ಅಂತೀರಾ, 120 ರೂಪಾಯಿಗೆ ತಗೊಂತೀನಿ ಅಂತೀರಾ, ಎಷ್ಟಕ್ಕೆ ಮಾರ್ತೀರಾ ಅಂತೀರಾ, 100 ರೂಪಾಯಿಗೆ ತಗೊಂತೀನಿ ಅಂತ. ಅದು ಹೆಂಗೆ 120 ರೂಪಾಯಿಗೆ ತಗೊಂಡು 100 ರೂಪಾಯಿಗೆ ಹೆಂಗೆ ಮಾರ್ತೀರಾ ಅಂತ ಕೇಳ್ತಾರೆ. ಪಾಯಿಂಟಾ, 120 ರೂಪಾಯಿಗೆ ತಗೊಂಡು 100 ರೂಪಾಯಿಗೆ ಹೆಂಗೆ ಮಾರ್ತಾರೆ? ಬಿಕಾಸ್ ದೇ ಹ್ಯಾವ್ ಫಂಡ್ ಟು ಬರ್ನ್. ಅವರ ಮಾರ್ಕೆಟಿಂಗ್ ಪ್ರಮೋಷನ್ ಮಾಡೋಕ್ಕೆ ಒಂದಷ್ಟು ಫಂಡ್ ಇಟ್ಕೊಂಡಿರ್ತಾರೆ ಜೋಬಲ್ಲಿ. ಲಾಸ್ ಮಾಡಿಕೊಂಡು ಅವರ ಬಿಸ್ನೆಸ್ನ ಸಸ್ಟೈನ್ ಮಾಡಕ್ಕೆ ನೋಡ್ತಾರೆ. ಎನಿ ಬಿಸ್ನೆಸ್ ಟು ರನ್ ದೇ ಹ್ಯಾವ್ ಟು ಸಸ್ಟೈನ್ ಫಾರ್ 2 or 3 years. ಸೊ ಈ ಸಸ್ಟೈನಬಲ್ ಪೀರಿಯಡಲ್ಲಿ ಅಷ್ಟು ಜಾಬ್ನ ದುಡ್ಡಲ್ಲಿ ಇಟ್ಕೊಂಡ್ಬಂದು ಆ ಫಂಡನ್ನ ಬರ್ನಿಂಗ್ ಪ್ರೊಸೆಸ್ಗೆ ಹೋಗ್ತಾರೆ. ಸೊ ಈ ಬರ್ನಿಂಗ್ ಪ್ರೊಸೆಸ್ಸಲ್ಲಿ ಅತಿ ಸಣ್ಣ ವ್ಯವಹಾರ ಮಾಡ್ತಿರೋರೆಲ್ಲ ಮುಚ್ಕೊಂಡು ಹೋದ್ಮೇಲೆ ಇವನು ಬಿಸ್ನೆಸ್ನ ಮತ್ತೆ ತೆಗಿತಾನೆ. 10 ರೂಪಾಯಿ ಇರೋದು 20 ರೂಪಾಯಿಗೆ ತೆಗಿತಾರೆ. ಸ್ವಾಮಿ ಯಾವುದೇ ಒಂದು ಆ್ಯಪ್ಗಳು ಬಂದಾಗ 10%, 15%, 20% ಡಿಸ್ಕೌಂಟ್ ಕೊಡ್ತಾರೆ. ಮತ್ತೆ 1 ತಿಂಗಳು 2 ತಿಂಗಳಾದ್ಮೇಲೆ ಆ ಡಿಸ್ಕೌಂಟ್ ಕಮ್ಮಿ ಆಗುತ್ತೆ. ಇನ್ನೊಂದು 6 ತಿಂಗಳು 1 ವರ್ಷ ಆದ್ಮೇಲೆ ಡಿಸ್ಕೌಂಟ್ ಇರಲ್ಲ, ಫ್ಲಾಟ್ ಸೇಲ್ ಇರುತ್ತೆ. ಏನ್ ಪ್ರೈಸ್ ಇದ್ರೆ ಅದನ್ನ ತಗೊಂತೀರಾ, ಯಾಕಂದ್ರೆ ನಾವು ಆಲ್ರೆಡಿ ಅಡಿಕ್ಟ್ ಆಗಿರ್ತೀವಿ. ಅವನ ಹತ್ರ ಆಲ್ರೆಡಿ ಸರ್ ಬೆಸ್ಟ್ ಎಕ್ಸಾಂಪಲ್ ನಾನು ಮೆಡಿಸಿನ್ಸ್ ನ ತಗೊಂತಾ ಇದ್ದಾಗ 20% ಡಿಸ್ಕೌಂಟ್ ಬರ್ತಿದೆ ಅಂತ ನಾನು ಅವನ ಹತ್ರನೇ ತಗೊಂತಿದ್ದೆ. ಆ 20% ಡಿಸ್ಕೌಂಟ್ 6 ತಿಂಗಳಾದ್ಮೇಲೆ 10% ಬಂತು. ಇರ್ಲಿ 10 ಬರ್ತಿದೆ ಅಲ್ಲ ಅಂತ ನಾನು ತಗೊಂಡೆ. ಮತ್ತೆ ಆನ್ ರೇಟ್ ಮಾಡ್ತಾನೆ ಇನ್ನೊಂದು 6 ತಿಂಗಳು ಬಿಟ್ಕೊಂಡು. ಅವನಿಗೆ ಹೋಗೋದೇನಿದೆ, ಅಂಗಡಿ ಬಾಡಿಗೆ ಕಟ್ಟಬೇಕಾ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕಾ, ಅಲ್ಲಿ ಮ್ಯಾನೇಜಿಂಗ್ ಅಂತ ಏನ ಕೊಡ್ಬೇಕಾ, ಅವನು ದುಡ್ಡು ಖರ್ಚು ಮಾಡಬೇಕಾಗಿರೋದೆಲ್ಲ PR ಟೀಮ್ಗೆ, ಒಂದು ಡಿಜಿಟಲ್ ಮಾರ್ಕೆಟ್ಗೆ ಕ್ರಿಯೇಟ್ ಮಾಡೋಕ್ಕೆ ಒಂದು ದುಡ್ಡು ಕೊಡಬೇಕಾಗುತ್ತೆ. ಸೊ ಈ ಒಂದು ಜಂಜಾಟದಲ್ಲಿ ಅತಿ ಸಣ್ಣ ಮತ್ತು ಮಧ್ಯವರ್ತಿಗಳು ಸತ್ತೋಗ್ತಾರೆ. ಆಯ್ತಾ. ಬಟ್ ದ ಫ್ಯಾಕ್ಟ್ ಈಸ್, ಹೊರಗಿನ ದೇಶಕ್ಕೆ ಭಾರತ ಅಭಿವೃದ್ಧಿ ದೇಶವಾಗಿ ಕಾಣುತ್ತೆ, ಭಾರತ ತುಂಬಾ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಆದರೆ ಅತಿ ಸಣ್ಣ ಮಧ್ಯಮ ವರ್ಗದ ಹೆಣಗಳ ಮೇಲೆ ಈ ಅಭಿವೃದ್ಧಿ ಆಗಿರುತ್ತೆ. ಅವರೇ, ಈಗ ನನ್ನ ಪ್ರಶ್ನೆ ಇರುವಂತದ್ದು ಒಂದು ವಿಚಾರ ಇದೆ. ಒಂದು ಕಡೆಗೆ ಕೃಷಿ ಬಿಲ್ ವಿಚಾರದಲ್ಲಿ, APMC ಕಾಯ್ದೆ ತಿದ್ದುಪಡಿ ವಿಚಾರದಲ್ಲಿ ಬಹುದೊಡ್ಡದಾಗಿ ಚರ್ಚೆ ನಡೀತಾ ಇದೆ. ಇನ್ನೊಂದು ಕಡೆಗೆ ಭೂ ಸುಧಾರಣೆಯನ್ನ ತಂದಿರೋದು. ಇದ್ರ ಬಗ್ಗೆ ತಮ್ಮ ಅಬ್ಜೆಕ್ಷನ್ ಏನು? ಯಾವ ರೀತಿಯಾಗಿ ಇದು ರೈತರಿಗೆ ಅನ್ಯಾಯ ಆಗುತ್ತೆ? Sir, I'll again tell you, I don't have any objection with any bill. I have some corrections had to happen. Corrections ಬೇಕಿದೆ ಅಂತ ಹೇಳ್ತಾ ನನಗೆ ಯಾವುದೋ ಅಬ್ಜೆಕ್ಷನ್ ಇಲ್ಲ. ಭೂ ಸುಧಾರಣೆ ಕಾಯ್ದೆ ಏನು ಇವಾಗ ತಂದು ಕೊಟ್ಟಿದ್ರೆ ಇದರಲ್ಲಿ ಪಾಸಿಟಿವ್ಸ್ ನೆಗೆಟಿವ್ಸ್ ಎರಡೂ ಇದಾವೆ ಇದರಲ್ಲೂ. ಹೇಗೆ ಆಯ್ತಾ? ಈ ಭೂ ಸುಧಾರಣೆ ಕಾಯ್ದೆ ಇದು ಕರ್ನಾಟಕದಲ್ಲಿ ಪಾಸ್ ಆಗಿದೆ. ಓಕೆ, ಪಾಸಿಟಿವ್ ಪಾಯಿಂಟ್ ಬರೋಣ. ಫಸ್ಟ್ ನೀವು ಪಾಸಿಟಿವ್ ಮಾತಾಡೋಣ, ನೆಗೆಟಿವ್ ಮಾತಾಡೋಣ ಹೇಳಿ ಸರ್. ಅಲ್ಲ, ಯಾವ್ದಾದ್ರು ಓಕೆ. ಫಸ್ಟ್ ನೀವು ತೆಗೆದುಕೊಳ್ಳಿ, ಪಾಸಿಟಿವ್ ಆದ್ರೂ ತಗೊಳ್ಳಿ, ನೆಗೆಟಿವ್ ಆದ್ರೂ ತಗೊಳ್ಳಿ. ಪಾಸಿಟಿವ್ ಏನು? ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಪಾಸಿಟಿವ್. ಲೆಟ್ಸ್ ಟಾಕ್ ಪಾಸಿಟಿವ್, ಬಿ ಪಾಸಿಟಿವ್ ಅಂತ. ಓಕೆ. ಸೊ ಭೂ ತಿದ್ದುಪಡಿ ಕಾಯ್ದೆ ಇದು ಏನು ಬಂದಿದೆ, ಕರ್ನಾಟಕದಲ್ಲಿ ಇವಾಗ ಬಂದಿದೆ. ತಮಿಳುನಾಡು, ಆಂಧ್ರ, ತೆಲಂಗಾಣದಲ್ಲಿ ಮೊದಲಿಂದ ಇದೆ. ಕರ್ನಾಟಕದಲ್ಲಿ 2 ದಿನದಿಂದ ಆಗಿರೋದು. ಇಷ್ಟು ಅಬ್ಜೆಕ್ಷನ್ ನಡುವೆನೂ ಅದನ್ನು ಪಾಸ್ ಮಾಡಿದ್ರ. ಬಿಕಾಸ್ ಯು ಹ್ಯಾವ್ ಬ್ರೂಟಲ್ ಮೆಜಾರಿಟಿ, ಯು ಕ್ಯಾನ್ ಪಾಸ್. ಯಾರು ಏನು ಅಬ್ಜೆಕ್ಟ್ ಮಾಡಂಗೆ ಇಲ್ಲ ಅದ್ರ ಬಗ್ಗೆ. ಆ್ಯಂಡ್ ಅದ್ರ ಬಗ್ಗೆ ಅಷ್ಟೊಂದು ಚರ್ಚೆ ಬೇಕಾಗಿಲ್ಲ. ಯಾಕೆ ಅಂದರೆ ಇದು ಬೇರೆ ನೈಬರಿಂಗ್ ಸ್ಟೇಟ್ಗಳಲ್ಲಿ ಆಗಿರೋದ್ರಿಂದ ಇದ್ರ ಬಗ್ಗೆ ಚರ್ಚೆ ಬೇಕಿಲ್ಲ. ಕೆಲವೊಂದು ಕಡೆ ಪಾಸಿಟಿವ್ ಆಗೋ ಆಗಿದೆ, ಇನ್ನು ಕೆಲವೊಂದು ಕಡೆ ನೆಗೆಟಿವ್ ಆಗೋ ಆಗಿದೆ. ಪಾಸಿಟಿವ್ ಪಾಯಿಂಟ್ ಏನು ಅಂದರೆ, ವೆನ್ ಎ ನೇಷನ್ ಈಸ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ಅಗ್ರಿಕಲ್ಚರ್, ಒಂದು ದೇಶ ಕಂಪ್ಲೀಟ್ ಆಗಿ ಅಗ್ರಿಕಲ್ಚರ್ನೇ ನಂಬಿಕೊಂಡಿದೆ ಅಂದರೆ ಆ ದೇಶ ಅಭಿವೃದ್ಧಿ ದೇಶ ಆಗೋಕ್ಕೆ ಸಾಧ್ಯತೆ ಕಷ್ಟ ಇದೆ, ಕಮ್ಮಿ ಇದೆ. ಸೊ ಹಂಗಾಗ್ಬಿಟ್ಟು ಈ ಭೂ ತಿದ್ದುಪಡಿ ಕಾಯ್ದೆ ಒಂದು ಪ್ರಮಾಣದಲ್ಲಿ ಓಕೆ, ಗುಡ್. ಯಾಕೆ? ಅಗ್ರಿಕಲ್ಚರಲ್ಲಿ ತುಂಬ ನಂಬ್ಕೊಂಡಿರೋದ್ರಿಂದ ಈ ಒಂದು ಆಸ್ಪೆಕ್ಟಲ್ಲಿ ತಗೊಳ್ಳೋಣ. ಸೊ ಇದರಲ್ಲಿ ನೆಗೆಟಿವ್ ಆಸ್ಪೆಕ್ಟ್ ಅಂತ ತಗೊಂಡಾಗ, ಇದೇ ತೆಲಂಗಾಣದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಒಂದು ಕ್ಯಾಪಿಟಲ್ ಸಿಟಿ ಮಾಡಬೇಕಾಯ್ತು ಸರ್, ಅಮರಾವತಿ ಅಂತೇಳಿ. ಹೌದು. ಇದರಲ್ಲಿ ಪಾಲಿಟಿಕ್ಸ್ ಮಾತಾಡೋಣ ಬೇಕಾದ್ರೆ. ರೂಲಿಂಗ್ ಪಾರ್ಟಿ ಅವರು ಕ್ಯಾಪಿಟಲ್ ಸಿಟಿ ಬಂದ್ಬಿಟ್ಟು ನೂಜಿವೀಡು ಆಗತ್ತೆ ಅಂತ ಹೇಳಿದ್ರು. ಯು ಟೇಕ್ ಔಟ್, ಯು ಡಿಗ್ ದ ಥಿಂಗ್ಸ್. ನೂಜಿವೀಡು ಕ್ಯಾಪಿಟಲ್ ಸಿಟಿ ಅಂತ ಹೇಳಿದ ತಕ್ಷಣ ಈ ಅಪೋಸಿಷನ್ ಪಾರ್ಟಿ ಅವ್ರು ಏನಿದೆ, ನೂಜಿವೀಡು ಸುತ್ತಮುತ್ತ ಎಲ್ಲ ಕಡೆ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದ್ರು, ನೂಜಿವೀಡು ಸುತ್ತಮುತ್ತ. ಬಟ್ ಈ ರೂಲಿಂಗ್ ಪಾರ್ಟಿ ಏನಿದೆ, ಅಮರಾವತಿ ಸುತ್ತಮುತ್ತಲ 30,000 ಎಕರೆ ನೀರಾವರಿ ಪ್ರದೇಶದ, ವರ್ಷದಲ್ಲಿ 3 ಬೆಳೆ ಬೆಳೆಯುವಂತಹ ನೀರಾವರಿ ಪ್ರದೇಶದ ಅಮರಾವತಿ ಸಿಟಿಯಲ್ಲಿ 30,000 ಎಕರೆಗಳನ್ನ ಪರ್ಚೇಸ್ ಮಾಡಿದ್ರು. ಸೊ ಇವಾಗ ಇನ್ನೊಂದು ಪಾರ್ಟಿ ಬಂದು ಇವ್ರಿಗೇನೋ ತಲೆ ಕೆಟ್ಟು, ಅಥವಾ ಅವ್ರಿಗೇನೋ ಅವ್ರದ್ದೇನು ಪೊಸಿಷನ್ ಇದೋ ತಲೆ ಕೆಟ್ಟು, ಅವೆಲ್ಲ ಬೇಡ, ಬಿಟ್ಬಿಡೋಣ. ಇವರು ಅಮರಾವತಿ ಅಲ್ಲ, ವಿ ವಿಲ್ ಮೇಕ್ ಇನ್ ಟು ಫ್ಯೂ ಸೆವರಲ್ ಕ್ಯಾಪಿಟಲ್ಸ್ ಅಂತ ಹೇಳಿದ್ರು. ಸೊ ಇವಾಗ ಅಮರಾವತಿಯಲ್ಲಿ ಇದ್ದ 30,000 ಎಕರೆ ಯಾರೋ ಒಬ್ಬ ಪಾರ್ಟಿ ಕೈಯಲ್ಲಿದೆ. ಇಲ್ಲಿ ಸೋತವ್ರು ಯಾರು, ಗೆದ್ದವ್ರು ಯಾರು, ಸತ್ತವ್ರು ಯಾರು? ಸತ್ತಿದ್ದು ವ್ಯವಸಾಯ, ಸೋತಿದ್ದು ರೈತ, ಗೆದ್ದಿದ್ದು ರಾಜಕಾರಣಿಗಳು.
ಕರೆಕ್ಟಾ ಸರ್? ಎಸ್, ದಟ್ಸ್ ಅ ಪಾಯಿಂಟ್. ಇದೇ ಆಕ್ಟ್ ಇಂಡಿಯಾ ಅಲ್ಲಿ ಆಗಲ್ಲ ಅಂತ ಏನು ಕಾರಣ? ಇದಕ್ಕೂ ಮೊದಲು ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ಹೊಸಕೋಟೆ ಹತ್ರ ಸಮ್ ಥೌಸಂಡ್ಸ್ ಆಫ್ ಎಕರ್ಸ್ನ ಹೊಸಕೋಟೆ ಹತ್ರ ಇಂಡಸ್ಟ್ರಿಯಲ್ ಮಾಡಬೇಕು ಅಂತ ಹೋದ್ರು. ಈ ಆಕ್ಟ್ ಇಲ್ಲದೆ ಕಾರಣ ಎಲ್ಲರೂ ಪ್ರೊಟೆಸ್ಟ್ ಮಾಡಿದ್ದಕ್ಕೆ ಅದು ಆಗಲಿಲ್ಲ, ನಿಂತೋಗ್ಬಿಡ್ತು. SM ಕೃಷ್ಣ ಸರ್ ಅವರ ಸರ್ಕಾರ ಇದ್ದಾಗ ಸಮ್ವೇರ್ ಇನ್ ಅದರ್ ಪಾರ್ಟ್ HSR ಲೇಔಟ್ ಈ ಕಡೆ ಅವರು ಒಂದಷ್ಟು ಸರ್ ಸಮ್ವೇರ್ ಇನ್ ದ ಇಯರ್ ಅವರು ಮಾಡಬೇಕು ಅಂತ ಹೇಳಿದ್ರು. ಈ ಆಕ್ಟ್ ಇಲ್ಲದೆ ಕಾರಣಕ್ಕೆ ಅದು ನಿಂತೋಯ್ತು. ಈ ಲ್ಯಾಂಡ್ ಅಕ್ವೈಸಿಷನ್ ಇದೆ, ಎರಡು ತರ ಇರುತ್ತೆ ಸರ್. ಹೈವೇಗಳಿಗೆ ಡೆವಲಪ್ಮೆಂಟ್ಗಳು ಬೇಕು ಅಂದ್ರೆ ಕೊಡೋಣ, ಬೇಡ ಅನ್ನಕ್ಕೆ ನಾವು ಯಾರು ಅಲ್ಲ, ನೀವು ಯಾರು ಅಲ್ಲ. ರೈತರು ಮಾರಬೇಕು ಅನ್ಕೊಂಡ್ರೆ ಮಾರ್ಲಿ, ದಟ್ ಈಸ್ ದೇರ್ ವಿಲ್ ಅಂಡ್ ವಿಶ್. ಅವ್ರ ಅಪ್ಪ ಸಂಪಾದನೆ ಮಾಡಿರ್ತಾರೆ, ಅವ್ರ ತಾತ ಸಂಪಾದನೆ ಮಾಡಿರ್ತಾರೆ, ಅಥವಾ ಅವ್ರು ಸಂಪಾದನೆ ಮಾಡಿರ್ತಾರೆ, ಮಾರ್ಕೊಳ್ಳಂಗಿದ್ರೆ ಮಾರ್ಕೊಳ್ಳಿ. ಬಟ್ ಇದರಲ್ಲಿ ನೆಗೆಟಿವ್ಗಳೇನಾಗುತ್ತೆ? ಬೆಂಗಳೂರು, ಮೈಸೂರು, ತುಮಕೂರು ಇಂತಹ ಸಿಟಿಗಳ ಹತ್ತಿರದಲ್ಲಿ ದೌರ್ಜನ್ಯದಿಂದ, ದಬ್ಬಾಳಿಕೆಗಳಿಂದ ರೈತರ ಜೊತೆ ಅಥವಾ ಬೇರೆಯವರ ಜೊತೆ ಲ್ಯಾಂಡ್ಗಳನ್ನ ಕಿತ್ಕೊಳ್ಳೋ ಅಂತ ಒಂದು ಪ್ರಯತ್ನಗಳು ನಡೀಬಹುದು. ಇಂಥದನ್ನ ಯಾರು ತಡೀತಾರೆ ಸರ್? ನೀವು ಲ್ಯಾಂಡ್ ರಿಫಾರ್ಮೇಶನ್ ಆಕ್ಟ್ ಅಂದ್ರೆ, ಸೊ ಈ ಲ್ಯಾಂಡ್ ರಿಫಾರ್ಮ್ ಮಾಡಿ ಸೇಲ್ ಮಾಡ್ಬೇಕಲ್ಲ, ರೈತರಿಗೆ ಬಿಟ್ಬಿಡಿ. ಲೇಔಟ್ ಕನ್ಸ್ಟ್ರಕ್ಷನ್ಗೆ ಗೌರ್ಮೆಂಟ್ ಯಾಕೆ ಇಳಿತಿದೆ? ಗೌರ್ಮೆಂಟ್ ಇಸ್ ದೇರ್ ಟು ಗವರ್ನೆನ್ಸ್, ನಾಟ್ ಟು ಮೇಕ್ ಪ್ರಾಫಿಟ್. ಸರ್ ಚೆನ್ನೈಯಲ್ಲಿ ನಡೆಯುತ್ತೆ. ಚೆನ್ನೈಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಫ್ಲೈಓವರ್ ಬರುತ್ತೆ, ಇಲ್ಲಿ ರೋಡ್ ಬರುತ್ತೆ, ಇಲ್ಲಿ ರಿಂಗ್ ರೋಡ್ ಬರುತ್ತೆ ಅಂತ ಹೇಳಿ ಬಿಟ್ಬಿಡ್ತಾರೆ. ಆ ಲ್ಯಾಂಡ್ ಅಲ್ಲಿರೋರಿಗೆ 25% ಆಫ್ ಪಾರ್ಕ್ ಬರಬೇಕು, ರೋಡ್ ಬರಬೇಕು ಅಂತ ಹೇಳ್ಬಿಟ್ರೆ ಅವ್ನು ಲ್ಯಾಂಡ್ ಕನ್ಸ್ಟ್ರಕ್ಷನ್ ಮಾಡ್ಕೊಂತಾನೆ, ಅವನು ಉದ್ಧಾರ ಆಗ್ತಾನೆ. ಇಲ್ಲೇನಾಗುತ್ತೆ? ಇಲ್ಲಿ ರೋಡ್ ಬರುತ್ತೆ, ಲೇಔಟ್ ಬರುತ್ತೆ, ಏನು ಹೇಳಲ್ಲ. ಫಸ್ಟ್ ನೀವು ಪರ್ಚೇಸ್ ಮಾಡ್ಬಿಡ್ತೀರಾ, ಮತ್ತೆ ರೋಡ್ ಲೇಔಟ್ಗಳು ಹಾಕಂತೀರಾ. ಲ್ಯಾಂಡ್ ಒಂದು 25-30 ವರ್ಷ ಅಥವಾ ಒಂದು 50 ವರ್ಷ ಕೃಷಿ ಬಿಟ್ಟು ಬೇರೆದಕ್ಕೆ ಬಳಕೆ ಮಾಡಬಾರ್ದು ಅನ್ನೋ ಕಂಡೀಷನ್ ಹಾಕಿಕೊಟ್ರೆ ಸೂಕ್ತ ಅಂತ ಕಾಣಿಸುತ್ತೆ. ಅಂದ್ರೆ ಸರಿ ಆಗಬಹುದೇನೋ, ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಸೊ ಆ ಕರೆಕ್ಷನ್ ಅನ್ನ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಕರೆಕ್ಟ್. ಕರೆಕ್ಟ್. ನಾನು ಇನ್ನೊಂದು ಕರೆಕ್ಷನ್ ಹೇಳ್ತೀನಿ. ನೀವು ಯಾರ ಹತ್ರ ಭೂಮಿ ತಗೊಂತಿರೋ ಅವ್ರಿಗೊಂದು ಜಾಬ್ ಸೆಕ್ಯೂರಿಟಿ ಕೊಡಿ ಗೌರ್ಮೆಂಟ್ ಕಡೆಯಿಂದ, ಅಥವಾ ಕಾರ್ಪೊರೇಟ್ ಯಾರು ತಗೊಂತಾರೋ ಅವ್ರೊಂದು ಜಾಬ್ ಸೆಕ್ಯೂರಿಟಿ ಕೊಡ್ಲಿ ಅವ್ರಿಗೆ. ಓಕೆ, ಯಾ, ಥ್ಯಾಂಕ್ ಯು ಶಿವಕುಮಾರ್ ಅವರೇ, ನಮ್ಮ ಜೊತೆಗೆ ಇಷ್ಟೊತ್ತು ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.